ತಂದೆ, ಅನೇಕರು ತಂದೆ ನಿಮ್ಮನ್ನು ಕಂಡುಕೊಳ್ಳುವ ಹಾಗೆ ಅವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ದೇವರು ಯಾರೋ, ಆತನ ಸ್ವರೂಪ ಎಂಥದ್ದೋ ತಂದೆ ಎಲ್ಲರೂ ತಿಳಿದುಕೊಳ್ಳುವಂತೆ ಸಹಾಯ ಮಾಡಿರಿ ತಂದೆ. ನಿಮ್ಮ ಕೃಪಾ ಹಸ್ತವು ತಂದೆ ನಮ್ಮೊಟ್ಟಿಗಿದ್ದು ನಡೆಸಬೇಕೆಂದು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೂ ಕ್ರಿಸ್ತೇಸು ನಾಮದಲ್ಲಿ ವಂದನೆಗಳು ಪ್ರೇರೆ. ನಾವು ಕಳೆದ ದಿನಮಾನಗಳಲ್ಲಿ ನೋಡಿದಂಥ ಮಾತು, ನಿನ್ನೆ ದಿನದಲ್ಲಿ ಆದಿಕಾಂಡ 20ನೇ ಅಧ್ಯಾಯ ಸುಮಾರು 1ರಿಂದ 7ನೇ ವಚನದವರೆಗೂ ನೋಡಿಕೊಂಡ ಪ್ರೇರೆ. ಈ ದಿನ ಅದೇ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನದಿಂದ ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಅಭಿಮೇಲಕನು ತಪ್ಪಿನ ಆಲೋಚನೆಯಲ್ಲಿ ಇರುವಾಗ ದೇವರು ಅದನ್ನು ತಡೆದು ಆತನ ಒಂದು ಜನರಲ್ಲಿ ಬಂಜೇತನದ ವ್ಯಾಧಿಯನ್ನು ಕಳಿಸುವಾಗ ದೇವರು ಹೇಳುವಂಥ ಮಾತು 7ನೇ ವಚನದಿಂದ, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಏನು ಹೇಳ್ತಾ ಇದ್ದಾನೆ ಇಲ್ಲಿ ದೇವರು? ಆತನು ಅಬ್ರಹಾಮನು ಪ್ರವಾದಿಯಾಗಿದ್ದಾನೆ, ಆತನ ಹೆಂಡತಿಯನ್ನು ಆತನಿಗೆ ಒಪ್ಪಿಸು, ಇಲ್ಲ ಅಂದರೆ ನೀವೇನಾಗ್ತೀರ ಅಂದರೆ ಸತ್ತೇ ಸಾಯುವಿರಿ. ಅಂದರೆ ನಿಮ್ಮ ರಾಜ್ಯ, ನಿಮ್ಮ ದೇಶ, ನಿಮ್ಮ ಪ್ರಾಂತ್ಯ ಏನಾಗುತ್ತೆ ಅಂದರೆ ಭಯಂಕರವಾದ ರೀತಿಯಲ್ಲಿ ವ್ಯಾಧಿ ಮೂಲಕನೋ, ಮತ್ತೊಂದು ಜಲಪ್ರಳಯದ ಮೂಲಕನೋ ಅಥವಾ ಭೂಕಂಪದ ಮೂಲಕನೋ ನಾನು ಕೊಂದಾಗ್ತೀನಿ ಅಂತ ದೇವರು ಆತನಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಪ್ರೇರೆ. ಓಕೆನಾ? ಅಂದರೆ ಯಾರು ಪ್ರಾರ್ಥಿಸ್ಬೇಕಂತೆ ಅಂದರೆ ಪ್ರವಾದಿಯಾಗಿರುವಂಥ ಅಬ್ರಹಾಮನು ಪ್ರಾರ್ಥಿಸಿದರೆ ಮಾತ್ರ ಅವನ ಪಾಪಗಳು, ತಪ್ಪುಗಳು ಕ್ಷಮಾಪಣೆ ಆಗುತ್ತಾ? ಅವರು ಸಾಯದೆ ಬದುಕಿ ಉಳಿಯುವ ಹಾಗೆ ಯಾರು ಪ್ರಾರ್ಥನೆ ಮಾಡಬೇಕಂತೆ ಮತ್ತೊಂದು ಸರಿ ನಿಮಗೋಸ್ಕರ ಓದ್ತೀನಿ ಬೇರೆ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನೋಡಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ನಿನಗೋಸ್ಕರ ನನ್ನ ಬಳಿಲಿ ಪ್ರಾರ್ಥಿಸುವನು, ಪ್ರಾರ್ಥಿಸಿದಾಗ ಏನಾಗ್ತೇ ಗೊತ್ತಾ? ನೀನು ಬದುಕುವಿ. ಅಂದರೆ ದೇವ ಜನರ ಪ್ರಾರ್ಥನೆ, ದೇವ ಭಕ್ತರ ಪ್ರಾರ್ಥನೆ ಅಷ್ಟು ಶ್ರೇಷ್ಠನ, ಅಷ್ಟು ಅಮೂಲ್ಯನ? ಏನು ಪ್ರೇರೆ? ನೀವು ಯಾವುದೇ ಜನಾಂಗದವರಾಗಿರ್ಬೋದು ಪ್ರೇರೆ, ನಿಮ್ಮ ಮೇಲೆ ಕನಿಕರದಿಂದ ನಾನು ಹೇಳುವಂಥ ಮಾತೇನೆಂದರೆ, ಒಂದು ಸಾರಿ ಸತ್ಯವೇದ ಗ್ರಂಥವನ್ನು ನೀವು ಓದಿ. ಈ ದಿನ ನಾವೆಲ್ಲ ಬದುಕಿ ಉಳಿದಿದ್ದೇವೆ ಅಂದರೆ ನಮ್ಮ ಹಿಂದೆ ನಮಗೋಸ್ಕರ ಪ್ರಾರ್ಥಿಸುವಂಥ ಒಂದು ಜನಾಂಗವಿದೆ ಪ್ರೇರೆ. ಅಂದರೆ ಮತ್ತೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಜನಾಂಗ, ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸ್ವಾಭಿಮಾನಕ್ಕೋಸ್ಕರ, ತನ್ನ ಭಾಷೆಯವರಿಗೋಸ್ಕರ, ತನ್ನ ಕುಲಗೋಸ್ಕರ ಪ್ರಾರ್ಥನೆ ಅದು ಬೇರೆ. ಭೂಮಿ ಮೇಲಿರುವಂಥ ಸಕಲ ಜನಾಂಗದವರನ್ನು ಕುರಿತು ಪ್ರಾರ್ಥಿಸುವಂಥ ಒಂದು ಜನಾಂಗವಿದೆ ಅಂತೆ ಪ್ರಿಯರೇ. ಅನೇಕ ಸಾರಿ ಕ್ರೈಸ್ತರಾದಂಥ ನಾವು ಹೇಳ್ತಾ ಇರ್ತೀವಿ, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡೋರು, ನಾವು ಯಾರನ್ನು ದ್ವೇಷಿಸುವವರಲ್ಲ, ದೂಷಿಸುವವರಲ್ಲ. ದೇವರ ಮುಂದೆನೂ ಆಗಿರ್ಬೋದು, ಹಿಂದೆನೇ ಆಗಿರ್ಬೋದು, ನಾವು ದೂಷಿಸಬಾರ್ದು. ಯಾಕಂದರೆ ದೇವರೇ ಸಹಿಸಲ್ಲ ಅದು. ಯಾಕಂದರೆ ಭೂಮಿ ಮೇಲಿರುವಂಥ ನಿಮ್ಗೆ ಗೊತ್ತಿಲ್ಲ ಪ್ರೇರೆ, ನೀವು ಅಮಾಯಕರು, ನೀವು ಯಾರ ಮಕ್ಕಳು ಅಂತ ನಿಮ್ಗೆ ಗೊತ್ತಿಲ್ಲ. ಅಂದರೆ ಭೌತಿಕವಾಗಿ ಅಲ್ಲ, ಆತ್ಮಿಕವಾಗಿ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ತಂದೆ ಇದ್ದಾರೆ, ಓಕೆನಾ? ಆದರೆ ಆತ್ಮಿಕವಾಗಿ ಅಂದರೆ ಈ ಭೂಮಿಗೆ ಬರುವುದಕ್ಕೆ ಕಾರಣ ಜನ್ಮನು, ಅಂದರೆ ಕಾರಣನು ಯಾರು? ನಾವೆಲ್ಲ ಕಾರಣವಿಲ್ಲದೆ ಹುಟ್ಟಿಲ್ಲ ಪ್ರೇರೆ, ಕಾರಣ ಜನ್ಮರು ನಾವು. ನಮ್ಮನ್ನು ತಾಯಿ ಗರ್ಭದಲ್ಲಿ ಹುಟ್ಟಿಸಿದಂಥ ಒಬ್ಬ ಪರಮಾತ್ಮನಿದ್ದಾನೆ ಪ್ರೇರೆ. ನಿಜ ಪ್ರೇರೆ, ನಂಬುವವರಾಗಿ ನಾವು ಭಾಗ್ಯವಂತರು, ನಾವು ಶ್ರೇಷ್ಠರು.
ವಿಷಯಕ್ಕೆ ಬರೋದಾದರೆ, ಅಬ್ರಹಾಮನು ಅಭಿಮೇಲಕನಿಗೋಸ್ಕರ, ಅಲ್ಲಿರುವಂಥ ಜನಾಂಗದವರಿಗೋಸ್ಕರ, ಆತನ ಸೈನ್ಯಕ್ಕೋಸ್ಕರ, ಆತನ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಅವರನ್ನು ಉಳಿಸ್ತಾ ಇದ್ದಾನೆ ಅಂತೆ. ಇವಾಗ ಅಧಿಕಾರಿಗಳಿಗೋಸ್ಕರ, ಸಾಮಾನ್ಯ ಜನಗಳಿಗೋಸ್ಕರ, ವ್ಯಭಿಚಾರಿಗಳು ಬದಲಾಗುವುದಕ್ಕೋಸ್ಕರ, ಅನಾಥರನ್ನು ಕಾಪಾಡಿರಿ ಅನ್ನೋದಕ್ಕೋಸ್ಕರ, ಕುಡುಕರನ್ನು ಮಾರ್ಪಡಿಸಿರಿ ಅನ್ನೋದಕ್ಕೋಸ್ಕರ, ಗಂಡ ಹೆಂಡತಿಯರ ಸಂಬಂಧ ಕಿತ್ತು ಹೋದಂಥ ಸಂಬಂಧವನ್ನು ಜೋಡಿಸಿರಿ ಅನ್ನೋದಕ್ಕೋಸ್ಕರ, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಲಿ ಅನ್ನೋದಕ್ಕೋಸ್ಕರ ಒಂದೇ ಒಂದು ಜನಾಂಗವಿದೆ, ಅದೇ ಯೇಸು ಕ್ರಿಸ್ತನ ಭಕ್ತರ ಜನಾಂಗ. ಒಂದೇ ಒಂದು ಜನಾಂಗ. ಪ್ರಪಂಚದಲ್ಲಿ ನೀವೆಲ್ಲಾದರೂ ಹುಡ್ಕೊಬನ್ನಿ, ಚಾಲೆಂಜ್ ಇದೆ ಹೇಳ್ತಾ ಇರೋದು. ಮತ್ತೊಬ್ಬ ಮತ್ತೊಬ್ಬನ ಜನಾಂಗದ ವಿಷಯವಾಗಿ ವಿಧ ವಿಧವಾದಂಥ ತೊಂದರೆಗಳಲ್ಲಿರುವಂಥ ಜನರಿಗೆ ವಿಧ ವಿಧವಾಗಿ ಪ್ರಾರ್ಥಿಸುವಂಥ ಒಂದೇ ಜನಾಂಗ, ಅದೇ ಪರಿಶುದ್ಧನಾದ ಯೇಸು ಕ್ರಿಸ್ತನ ಜನಾಂಗ. ಹೇಳಿದಾರ ದೇವರು, ಏನು ಪ್ರೇರೆ ನಮ್ಗೆ ಯಾಕೆ ಬೇಕಾಗಿತ್ತು? ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋದು ಎಂತಕ್ಕೆ ಬೇಕಾಗಿತ್ತು? ಎಲ್ಲ ಜನಾಂಗದವರು ಬದುಕಿ ಉಳಿಯೋದಕ್ಕೋಸ್ಕರ ಯಾಕೆ ಪ್ರಾರ್ಥನೆ ಮಾಡಬೇಕು? ಇದು ಏನಿದೆ ಹೇಳಿ? ನಮಗೂ ನಿಮಗೂ ಏನಿದೆ ಸಂಬಂಧ? ಆತ್ಮದ ಸಂಬಂಧವಿದೆ, ಅದು ನಿಮ್ಗೆ ಗೊತ್ತಿಲ್ಲ. ನೀವೇನು ನಿಮ್ಮ ಜೊತೆಲಿ ಹುಟ್ಟಿದವರೇ, ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ನನ್ನ ಕುಲದವರೇ, ನನ್ನ ಭಾಷೆಯವರೇ, ನನಗೆ ಅಣ್ಣ ತಮ್ಮದಿರು ಅಂತ ನೀವು ಅಂದ್ಕೊಂಡಿದ್ದೀರಿ. ಇಷ್ಟರಲ್ಲಿ ಸರ್ಕಲಲ್ಲಿದ್ದೀರಾ. ಸರ್ಕಲ್ ದಾಟಿ ಹೊರಗಡೆ ಬರಬೇಕು. ನೀವು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರ ನೀವು ಪ್ರೇರೆ. ಆ ಬೌಂಡ್ರಿಂದ ಹೊರಗಡೆ ಬಂದರೆ ಸತ್ಯ ನಿಮಗೆ ಗೊತ್ತಾಗುತ್ತೆ ಪ್ರೇರೆ. ಆ ಸತ್ಯ ಗೊತ್ತಾಗಲೇ ನಿಮಗೆ ಬಿಡುಗಡೆ ಆಗೋದು. ಸತ್ಯ ಗೊತ್ತಾಗೋದವರೆಗೂ ನಿಮಗೆ ಬಿಡುಗಡೆ ಇಲ್ಲ ಪ್ರೇರೆ. ಇವಾಗ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಭಕ್ತನ ಮೂಲಕ ದೇವರು ಹೇಳ್ತಾ ಇದ್ದಾರೆ. ಓಕೆನಾ? ಆ ಮಾತನ್ನು ನೋಡಿಕೊಳ್ಳೋಣ ಪ್ರೇರೆ. ಏನೋ ಸುಮ್ಮನೆ ಹೇಳ್ತಾ ಏನಂತ ಅನ್ಕೊಬಿಡಿ. ಪ್ಲೇಸ್ಟೋರ್ಗೆ ಹೋಗಿ ಸತ್ಯವೇದ ಗ್ರಂಥ ಬೈಬಲ್ ಏನೋ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸಾರಿ ನಿಮ್ಮ ಕಣ್ಣಿಂದ ನೋಡಿ ಈ ಮಾತುಗಳು. ಇದರಿಂದ ಏನೈತೆ ಅಂದರೆ ಬರೀ ಕೇವಲ ದೇವರ ಪ್ರೀತಿ ಹೊರತು ಸ್ವಾರ್ಥ ಅನ್ನೋದೇನಿಲ್ಲ ಪ್ರೇರೆ. ಕೇವಲ ದೇವರ ಪ್ರೀತಿಯೇ ಹೊರತು ಮತ್ತೇನೂ ಇಲ್ಲ. ನೋಡ್ಕೊಳ್ಳೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ. ಓಕೆನಾ? ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಪ್ರಬೋಧಿಸುತ್ತೇನೆ. ಮನುಷ್ಯರೆಲ್ಲರಿಗೋಸ್ಕರ, ಕೇವಲ ನಮ್ಮ ಕ್ರೈಸ್ತರಿಗೋಸ್ಕರ, ನಮ್ಮ ಕುಲ ಬಾಂಧವರಿಗೋಸ್ಕರ, ನಮ್ಮ ಭಾಷೆಯವರಿಗೋಸ್ಕರ ಮಾತ್ರವಲ್ಲ ದೇವರು ಹೇಳ್ತಾ ಇರೋದು. ಮನುಷ್ಯರಿಗೆಲ್ಲರಿಗೋಸ್ಕರ ಅಂದರೆ ಸುಮಾರು ಎಷ್ಟು ಕೋಟಿ ಜನಾಂಗದವರು ಅವರು ಹೇಳ್ತಾರೆ, ಎಷ್ಟು ಭಾಷೆಯವರಿದ್ದಾರೆ, ಎಷ್ಟು ಕುಲದವರಿದ್ದಾರೆ, ಎಷ್ಟು ಮತದವರಿದ್ದಾರೆ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳುವಂಥವ್ರು ಯಾರು ಪ್ರೇರೆ? ಆತನು ನಿಮ್ಮ ತಂದೆ ನಮ್ಮ ತಂದೆ ಆಗಿರೋದ್ರಿಂದ ನನ್ನ ಮಕ್ಕಳು ಕೆಟ್ಟೋಗಿದ್ದಾರೆ, ದೂರವಾಗಿದ್ದಾರೆ, ನನ್ನನ್ನು ಬಿಟ್ಟು ದೂರ ಅಲಿತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ನನ್ನ ಬಳಿಗೆ ಬಂದು ತನ್ನ ಪಾಪ ಕ್ಷಮಾಪಣೆಯನ್ನು ಒಪ್ಪಿಕೊಂಡು ಬಿಟ್ಟು ನಾನೇ ಅವರನ್ನು ಬದುಕಿಸುವಂಥ ಪರಮಾತ್ಮನು ಅಂತ ತಿಳಿದುಕೊಳ್ಳಲಿ ಎಂದು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದಂಥ ಪರಮಾತ್ಮನು ಎಷ್ಟು ಒಳ್ಳೆಯವನು ಪ್ರೇರೆ ಆತನು. ಯಾರಾದರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡೋರಿದ್ದಾರ? ನೀವು ಬದುಕು ಉಳಿಯುವ ಹಾಗೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವ ಹಾಗೆ, ನೀವು ಹೋಗುವಾಗಲೂ ಬರುವಾಗಲೂ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗದ ಹಾಗೆ, ಮಕ್ಕಳಿಲ್ಲದೆ ಅನೇಕರು ಗಂಡಂದಿರು ಅತ್ತೆಂದಿರು ಹೆಂಡತಿನ ಹೊಡೆದಿ ಸಾಯಿಸ್ತಾ ಇರ್ತಾರೆ, ನೆನೆ ಹಾಕ್ಬಿಡ್ತಾರೆ, ಮಕ್ಕಳಾಯ್ತಲ್ಲ ನೀನು ಬಂಜೆ ಅಂತ. ಅಥವಾ ಚುಚ್ಚಿ ಮಾತಾಡಿ ಆದಳೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಬಿಡಬೇಕು. ಎಂಥ ಕ್ರಿಮಿನಲ್ ಪ್ಲಾನ್ ಓಡಿಸ್ತಾರೆ ಅಂದರೆ, ನಾವು ಸಾಯಿಸಿದ್ರೆ ಜೈಲಿಗೆ ಹೋಗ್ಬೇಕಾಗ್ತಿದೆ. ಚುಚ್ಚಿ ಮಾತಾಡಿದ್ರೆ ಅವಳಗಳು ಸಬೈತಾಳೆ, ನಾವು ಫ್ರೀ ಅಂದುಕೊಂಡು ಭಯಂಕರವಾಗಿ ನಿಂದೆ ಮಾಡೋರಿದ್ದಾರೆ. ಅವ್ರ ಗರ್ಭಫಲಕ್ಕೋಸ್ಕರ ಪ್ರಾರ್ಥನೆ ಮಾಡೋರು ಕ್ರೈಸ್ತರು. ಪ್ರೀತಿ ಪ್ರೇಮದ ಕಾಮಾಭಿಲಾಷೆಯಲ್ಲಿ ಬಿದ್ದು ಯೌವನಸ್ಥರು ಹಾಳು ಮಾಡಿಕೊಂಡು ತನ್ನ ದೇಹವನ್ನು ತಂದೆ ತಾಯಿಗೆ ಮೋಸ ಮಾಡಿ ಹೋಗಿ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಅಥವಾ ಬೇರೆಗಡೆ ಸಂಸಾರ ಮಾಡುವಂಥದ್ದು, ಈ ಥರದ್ರಿಂದ ಅನೇಕ ತಂದೆ ತಾಯಿಗಳು ಜೀವಂತ ಶವಗಳಾಗಿರ್ತಾರೆ. ಆ ರೀತಿ ಮಾಡದಂತೆ ಯೌವನಸ್ಥರ ನಡವಳಿಕೆಗೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಜನಾಂಗವಿದೆ, ಅದೇ ಕ್ರೈಸ್ತರು.
ನಿಮ್ಮ ಜೀವಮಾನದಲ್ಲಿ ಒಬ್ರಿಗೋಸ್ಕರ ಒಳ್ಳೆಯದನ್ನು ಬಯಸಿದ್ದೀರಾ? ನಿಮ್ಮ ಲೈಫಲ್ಲಿ ಒಬ್ಬರು ಚೆನ್ನಾಗಿರಲಿ, ಒಬ್ಬರು ಬದುಕಲಿ, ಎಲ್ಲ ಈ ದೇಶದವ್ರು ಚೆನ್ನಾಗಿರಲಿ, ಈ ಕುಲ ಭಾಷೆದವ್ರು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸುವಂಥ ಯಾರಾದರೂ ಇದ್ದಾರಾ? ಇದ್ದರೆ ನಿಜವಾಗ್ಲೂ ಅವರೇ ಶ್ರೇಷ್ಠರು, ಅವರು ಭಾಗ್ಯವಂತರು, ಅವರು ನಿಜವಾಗ್ಲೂ ಬೇರೆ ದೇವರ ಮೆಚ್ಚುಗೆಗೆ ಪಾತ್ರರು. ಮತ್ತು ಪಾಪ ಮಾಡದವನು, ಇನ್ನೊಬ್ಬರನ್ನು ಕುರಿತು ಕೆಟ್ಟದಾಗಿ ಆಲೋಚನೆ ಮಾಡದವನು ನಿಜವಾಗ್ಲೂ ಧನ್ಯನು. ಮತ್ತು ಅಧಿಕಾರಿಗಳಿಗೆ ಜ್ಞಾನ ವಿವೇಕ ಕೊಡು ದೇವರೇ. ಬಾರ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ಗಳು ಕ್ಯಾನ್ಸಲ್ ಮಾಡಿಸುವಂಥ ಒಳ್ಳೆ ಬುದ್ಧಿ ಕೊಡು ದೇವರೇ. ಸಿಗರೆಟ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ಗಳು ಕ್ಯಾನ್ಸಲ್ ಮಾಡುವಂಥ ಒಳ್ಳೆ ಬುದ್ಧಿ ಕೊಡು ದೇವರೇ. ಬಾರು ಪಬ್ಬು ವ್ಯಭಿಚಾರದ ಜೀವಿತದಲ್ಲಿ ಹಾಳಾಗ್ತಾ ಇರುವಂಥ ಈ ಯೌವನಸ್ಥರ ನಡವಳಿಕೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬುದ್ಧಿ ಜ್ಞಾನ ಅಧಿಕಾರಿಗಳಿಗೆ ಕೊಡು ದೇವರೇ. ಮತ್ತು ಇಸ್ಪೀಟ್ ಆಟ, ಅದು ಇದು ಬೆಡ್ಡಿಂಗ್ ಆಟವನ್ನು ಆಡಿ ಅನೇಕರು ಯೌವನಸ್ಥರ ಜೀವಗಳನ್ನು ಕಳ್ಕೊಳ್ತಾ ಇದ್ದಾರೆ. ಇವ್ರಿಗೆ ಒಳ್ಳೆ ಬುದ್ಧಿ ಬಂದು ಅದೆಲ್ಲ ಬ್ಯಾನ್ ಮಾಡಿಸುವಾಗ ದೇವ್ರ ಸ್ತೋತ್ರವಾಗಲಿ. ನಿನ್ನೆ ಒಂದು ನ್ಯೂಸ್ ನೋಡಿದೆ ಪ್ರೇರೆ, ಏನಂದರೆ ಈ ಬೆಡ್ಡಿಂಗ್ ಆಟದಿಂದ ಅನೇಕರ ಜೀವಿತಗಳು ಹಾಳಾಗೋದು ಇವ್ರ ಮನಸ್ಸಿಗೆ ಇವಾಗ ಬಂದಿದೆ ಪ್ರೇರೆ. ಒಂದು ಪ್ರಾಣ ಕೋಟಿ ಕೊಟ್ಟರು ಬರುತ್ತಾ? ಒಂದು ಪ್ರಾಣಕ್ಕೆ ಬೆಲೆ ಇಲ್ವಾ ಪ್ರೇರೆ? ದುಡ್ಕೊಂಡು ನೆಮ್ಮದಿಯಾಗಿ ಇರೋದ್ರಲ್ಲಿ ತಿನ್ಕೊಂಡು ಹಾಯಾಗಿರದೆ ಇನ್ನೊಬ್ಬನ ಹಣವನ್ನು ದೋಚ್ಕೊಳ್ಳೋಕೆ ಹೋಗಿ ಇವನ ಹಣನೇ ಇನ್ನೊಬ್ರು ದೋಚ್ಕೋತಾರೆ. ಇದರಿಂದ ಎಷ್ಟು ಮನೆಗಳು ಹಾಳಾಗೋಗ್ತಾ ಇದೆ, ಎಷ್ಟು ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಅಂತ ಯಾರಾದರೂ ಆಲೋಚನೆ ಮಾಡ್ತಾ ಇದ್ದೀರಾ? ಈಗ ಆಲೋಚನೆ ಮಾಡಿದ್ರೆ ಅನೇಕ ಹೆಣಗಳು ಬಿದ್ದಾದಮೇಲೆ, ಅನೇಕರು ಊರು ಬಿಟ್ಟು ಸಾಲ ಮಾಡ್ಕೊಂಡು ಹೋದಾದ್ಮೇಲೆ ಈಗ ಆಲೋಚನೆ ಮಾಡ್ತಾ ಇದ್ದೀರಾ? ದೇವ್ರು ಒಳ್ಳೇದು ಮಾಡಲಿ, ಮುಂದುವರಿಸಿ. ಇದಾದರೂ ನಿಲ್ಲಿಸಿ ಪ್ರಿಯರೇ ಅದೆಲ್ಲ ಆಟಗಳು, ಓಕೆನಾ? ಇಂಥ ಜನಾಂಗದಗೋಸ್ಕರ ಪ್ರಾರ್ಥಿಸುವಂಥವ್ರು ಯಾರಿದ್ದಾರೆ? ಏನು ಪ್ರಿಯರೇ, ಹೋಗಿ ಇದರಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ನುಗ್ಗಿ ಗಲಾಟೆಗಳನ್ನು ಮಾಡ್ತಾರೆ ಅನೇಕರು, ಓಕೆನಾ? ಕೋಮು ಗಲಭೆಗಳನ್ನು ಮಾಡೋರಿದ್ದಾರೆ ಪ್ರಿಯರೇ. ಎಲ್ಲಿ? ಪ್ರಾರ್ಥನಾ ಮಂದಿರದಲ್ಲಿ. ಒಂದು ದಿವಸ ಯಾವತ್ತಾದರೂ ಹೋಗಿ ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಏನು ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಕಿವಿಗೊಟ್ಟು ಕೇಳಿಕೊಂಡು ದಮ್ ತಡೆದು ಕೋಪವನ್ನು ತಾಳಿಕೊಂಡು ಕಿಟಕಿಲೂ ಆಗಲಿ ಅಥವಾ ನಿಮ್ಮ ಕಡೆಯವರೇ ಯಾರಾದರೂ ಆಗಲಿ ಒಂದು ಫೋನ್ ರೆಕಾರ್ಡಿಂಗ್ ಮಡಗಿ ಅವ್ರು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾವ್ರೆ, ಅಲ್ಲಿ ಏನು ಬೋಧನೆ ಮಾಡ್ತಾವ್ರೆ, ಕಳ್ಳತನದಿಂದಾದರೂ ಕೇಳಿಕೊಂಡು ಇದು ಒಳ್ಳೇದಾ, ದೇಶ ಉದ್ಧಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾವ್ರ, ದೇಶದ ಜನರದ ಉಳಿತಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಾ, ಅಲ್ಲಿ ಬೋಧನೆ ಮಾಡುವಂಥ ಬೋಧನೆ ಎಂಥದ್ದು, ಒಬ್ಬನನ್ನು ಉದ್ಧಾರ ಮಾಡುವಂಥ ಬೋಧನೆನ, ಹಾಳು ಮಾಡುವಂಥ ಬೋಧನೆನ, ಅಥವಾ ನಮ್ಮ ಸನಾತನ ಧರ್ಮಕ್ಕೆ ಕೊಳಂಕ ತರುವಂಥ ಧರ್ಮ ಒಂದು ಬೋಧನೆ ಮಾಡ್ತಾರಂತ ಯಾರಾದರೂ ಸಸ್ಪೆನ್ಸ್ಗಾದರೂ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ? ಹೋಗಿ ತಕ್ಷಣ ದಾಳಿ ಮಾಡಿಬಿಡ್ತಾರೆ. ಓ ಸನಾತನ ಧರ್ಮದವರು ನಾವು, ನಮ್ಮ ಧರ್ಮವೇ ಶ್ರೇಷ್ಠ, ನಮ್ಮ ಜಾತಿಯೇ ಶ್ರೇಷ್ಠ, ನಮ್ಮ ಕುಲವೇ ಶ್ರೇಷ್ಠ. ಸನಾತನ ಧರ್ಮನ, ಸನಾತನ ದೇವರು ಯಾರಂತ ಗೊತ್ತಾ? ನಿಮ್ಮ ಅಪ್ಪ ಯಾರಂತ ಗೊತ್ತಾ? ಸನಾತನಕ್ಕೆ ಒಬ್ಬ ಅಪ್ಪ ಇದ್ದಾನೆ ಪ್ರೇರೆ. ಆಲೋಚನೆ ಮಾಡಿ, ಕೇಳಿಸ್ಕೊಳ್ಳಿ ಮಾತು. ಸನಾತನಕ್ಕೆ ಒಬ್ಬ ಅಪ್ಪನಿದ್ದಾನೆ. ಸನಾತನ ಅಂದರೆ ಏನಂತಾನೆ ಮಾಯಿಕರು ಪಾಪ ಸರಿಯಾಗಿ ಗೊತ್ತಿಲ್ಲ ಪ್ರೇರೆ. ಸನಾತನ ದೇವರೊಬ್ಬನಿದ್ದಾನೆ. ಆತನ ಬಗ್ಗೆ ಏನಾದರೂ ತಿಳುವಳಿಕೆ ಇದೆಯಾ, ಮಾಹಿತಿ ಇದೆಯಾ ಪ್ರೇರೆ? ನೋಡೋಣ ಮಾತು. ಸನಾತನ ದೇವರನ್ನು ಕುರಿತು ನೋಡೋಣ. ನಿಮ್ಮ ಮನೋನೇತ್ರಗಳು ಬೆಳಗಿದ್ರೆ ಪ್ರೇರೆ ಇದರಲ್ಲೇ ನೀವು ಅರ್ಥ ಮಾಡ್ಕೋತೀರಾ ನಿಜವಾದ ದೇವರು ಯಾರಂತ. ಒಂದು ಸಾರಿ ದಾನಿಯೇಲನ ಗ್ರಂಥವನ್ನು ನೋಡಿ ಪ್ರೇರೆ. ದೇವರು ನಿಮ್ಮ ಕಣ್ಣುಗಳನ್ನು ತೆರೆದು ಕಾಪಾಡಲಿ ಪ್ರಿಯರೇ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 26ನೇ ವಚನ ಒಂದು ಸಾರಿ ಗಮನವಿಟ್ಟು ನೋಡಿ. ದಾನಿಯೇಲನ ಗ್ರಂಥ, ಬೈಬಲ್ ಗ್ರಂಥದಲ್ಲಿ ದಾನಿಯೇಲ ಅಂತ ಇದೆ ಪ್ರೇರೆ. ನಿಮ್ಮ ಕಣ್ಣಿಗೆ ತೋರಿಸ್ತೀನಿ ನಾನು. ಈ ದಾನಿಯೇಲನ ಗ್ರಂಥದಲ್ಲಿ ನೋಡಿ 26ನೇ ವಚನದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಆಮೇಲೆ ಹಾಕ್ತೀನಿ, ಓಕೆನಾ? ಈಗ ಲೈವ್ ನಡೀತಾ ಇರೋದ್ರಿಂದ ಹಾಕೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಓದಿಕೋಣ. ದಾನಿಯೇಲನ ಗ್ರಂಥ. ನಿಮ್ಮ ತಂದೆಯನ್ನು ಕುರಿತು ಸನಾತನ 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 ಅಂತ ಇದ್ರಲ್ಲ, ನಿಮ್ಮ ಅಪ್ಪ ಒಬ್ಬನಿದ್ದಾನೆ, ಸನಾತನಗಳಿಗೆ ಅಪ್ಪನಿದ್ದಾನೆ, ಆತನ ಕುರಿತು ಇವತ್ತು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 26ನೇ ವಚನ. ನಾನಾಳುವ ರಾಜ್ಯದವರೆಲ್ಲರೂ
ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಅಂದರೆ ಒಬ್ಬ ರಾಜನು ಹೇಳ್ತಾ ಇದ್ದಾನೆ. ಒಬ್ಬ ರಾಜನು, ನಾನು ಸನಾತನ ಅಂತ ಅಂದ್ಕೊಂಡಿರ್ಬೋದು ಆ ಕಾಲದಲ್ಲಿ, ಆತನೇ ಒಪ್ಕೋತಾ ಇದ್ದಾನೆ. ಏನಂತ ಗೊತ್ತಾ? ನಾನು ಆಳುವ ರಾಜ್ಯದಲ್ಲಿ ದಾನಿಯೇಲನ ದೇವರಿಗೆ, ದಾನಿಯೇಲನ ದೇವನು ಯಾರು? ಯೆಹೋವನು. ಯೆಹೋವನು ಅಂದರೆ ಯಾರು? ಪರಮಾತ್ಮನು, ಸೃಷ್ಟಿಕರ್ತನು, ಪರಮದೇವರು, ಸೇನಾಧೀಶ್ವರನು. ಯಾರಂತೆ ಆತನು? ಸೇನಾಧೀಶ್ವರನು. ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಸತ್ತಂತ ದೇವರಲ್ಲ, ಸನಾತನ ದೇವರು, ಜೀವ ಸ್ವರೂಪನು. ಮತ್ತೆ ಬದುಕಿರುವ ಆತನು, ಬದುಕಿಸುವವನಾತನು. ಸನಾತನನ ಈ ಮಾತು ಇದೆಯಾ ಬೈಬಲಲ್ಲಿ? ಯಾವತ್ತಾದರೂ ಬೈಬಲ್ ಓದೋದಕ್ಕೆ ಇಷ್ಟಪಟ್ಟಿದ್ದೀವಿ ನಾವು? ಈ ಮಾತು ಸನಾತನ ಅನ್ನೋದು, ಸನಾತನ ಯಾರು? ದೇವರು. ಮತ್ತೊಂದ್ಸರಿ ಓದ್ತೀನಿ. ನಾನು ಆಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆ ರಾಜನಿಗೆ ಬುದ್ಧಿ ಬತ್ತು ಪ್ರೇರೆ, ಯಾರು ದೇವರು ಅಂತ. ಆತನ ಮಹತ್ ಕಾರ್ಯಗಳನ್ನು ನೋಡಿದಂಥ ದೇವರಿಗೆ ಜ್ಞಾನ ನೇತ್ರಗಳು ಓಪನ್ ಆಯಿತು. ಈಗಿರುವಂಥ ರಾಜರಿಗೆ ಏನು ಓಪನ್ ಆಗ್ತಾ ಇದೆ? ಕುಲದ ಭೇದಗಳನ್ನು ಹುಟ್ಟಿಸುವಂಥದ್ದು, ಕ್ರಾಂತಿಯ ತತ್ವಗಳನ್ನು ಎಬ್ಬಿಸುವಂಥದ್ದು, ಮತ್ತೊಂದು ಕಲಬೆಗಳನ್ನು ಎತ್ತಿಸೋದು ಮಾತ್ರ ಜ್ಞಾನೋದಯ ಉಂಟಾಗಿದೆ ಹೊರತು ದೇವರು ಯಾರಂತ ಹುಡುಕುವಂಥ ಜ್ಞಾನೋದಯ ಉಂಟಾಗಿದೆಯಾ? ಈಗಿನ ಅರಸುಗಳಿಗೆ ಏನಾದರೂ ದೇವರ ಕುರಿತು ಆಲೋಚನೆ ಮಾಡುವಂಥ ಜ್ಞಾನೋದಯ ಆಗಿದೆಯಾ? ಆವತ್ತೊಂದು ದಿವಸ ಧೈರ್ಯ ವೇಷನಿಗೆ ಬೇರೆ ಆ ಕಾಲದಲ್ಲಿ ಆಳ್ವಿಕೆ ಮಾಡ್ತಿರುವಂಥ ಆ ಒಂದು ಅರಸನಿಗೆ ಜ್ಞಾನೋದಯ ಆಗಿದೆ. ದೇವರಿಗೆ ಭಯಭಕ್ತಿಯನ್ನು ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಸುವವನು ಆಗಿದ್ದಾನೆ. ಯಾರು? ಭೂಮಿ ಆಕಾಶಗಳನ್ನು ನಿರ್ಮಿಸಿದವನು, ಅದರೊಳಗೆ ಅದ್ಭುತಗಳನ್ನು ಮಾಡುವವನು, ನಿನ್ನನ್ನು ನನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸಿದವನು ಆತನೊಬ್ಬನೇ ಆಗಿದ್ದಾನೆ. ಆತನು ಒಬ್ಬನೇ ಆಗಿದ್ದಾನೆ. ಮತ್ತೊಂದ್ಸರಿ ಓದ್ತೀನಿ ನಿಮಗೆ. ಭೂಮಿ ಆಕಾಶಗಳಲ್ಲಿ ಅದ್ಭುತಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ಆತನ ರಾಜ್ಯವು ಎಂದಿಗೊಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತಗಳನ್ನು ನಡೆಸುವವನು ಆಗಿದ್ದಾನೆ. ಸನಾತನ ದೇವರು ಒಬ್ಬನೇ ಆಗಿದ್ದಾನೆ. ಮತ್ತು 1,00,000,000 ಜನ ಅಲ್ಲ ಪ್ರೇರೆ, ಒಬ್ಬನೇ ಆಗಿದ್ದಾನೆ. ಆತನು ಒಬ್ಬನೇ ಆಗಿದ್ದಾನೆ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್ ತೋರಿಸ್ಲಾ? ಈ ವಚನ ಸನಾತನ ದೇವರು ಯಾರಂತ ತಿಳ್ಕೊಂಡಿದ್ರ? ಓಕೆನಾ ಪ್ರೇರೆ? ಒಪ್ಕೊಳ್ಬೇಕು ಪ್ರೇರೆ, ಒಪ್ಕೋಬೇಕು. ಬೈಬಲಲ್ಲಿರುವಂಥ ಮತ್ತೊಂದು ಸಂಗತಿಗಳು ನೀವು ಒಪ್ಕೋತಾ ಇದ್ದೀರಾ. ಲೋಟನ್ನು ಅಲ್ಲಿ ಪಾಪ ಮಾಡಿದವ್ರ ಮಗಳು ಒಪ್ಕೋತಾ ಇದ್ದೀರಾ. ಓಕೆನಾ? ಒಪ್ಕೋತಾ ಇದ್ದೀರಾ ನೀವು? ಹೌದು, ಒಪ್ಕೋತಾ ಇದ್ದೀರಾ. ವಾದ ವಿವಾದಗಳು ಮಾಡ್ತಾಯಿದ್ದೀರಾ. ಓಕೆನಾ? ಮತ್ತು ಅಲ್ಲಲ್ಲಿ ಕೆಟ್ಟ ಮಾತುಗಳಿದೆ, ಕೆಟ್ಟ ಸಂಗತಿ ಒಪ್ಕೋತಾ ಇದ್ದೀರಾ. ಓಕೆನಾ? ಈ ಮಾತು ಯಾಕೆ ಒಪ್ಕೊಳ್ಳಲ್ಲ? ಈ ಮಾತು ಯಾಕೆ ಒಪ್ಕೊಳ್ಳಲ್ಲ ನೀವು? ಏನಾಗಿದೆ ಇವಾಗ? ಒಪ್ಕೋಬೇಕು ತಾನೆ? ಸನಾತನ ದೇವರು ಯಾರೋ ಒಪ್ಕೋಬೇಕು ತಾನೆ? ಒಪ್ಕೋಬೇಕು. ನಿಜವಾಗ್ಲೂ ಮಾನವೀಯತೆ ಇದ್ದರೆ, ಮನುಷ್ಯತ್ವ ಇದ್ದರೆ, ಸತ್ಯ ಅಸತ್ಯಗಳನ್ನು ವಿವೇಚನೆ ಮಾಡುವಂಥ ಒಳ್ಳೆ ಮನಸ್ಸು ನಿಮ್ಮಲ್ಲಿದ್ದರೆ ಒಪ್ಕೋತೀರಾ. ಓಕೆನಾ? ಓಕೆನಾ? ಒಬ್ಬನೇ ದೇವರು ಅನ್ನುವಂಥ ಮಾತನ್ನು ಬೈಬಲಲ್ಲಿ ತೋರಿಸ್ತೀನಿ. ಓಕೆನಾ? ಹಾಗಾದರೂ ನಂಬ್ತೀರೇನೋ ನೋಡೋಣ. ಏಷಾಯನ ಪ್ರವಾದನೆ ಗ್ರಂಥ, ಒಂದು ಸಾರಿ ಬೈಬಲಲ್ಲಿರುವಂಥ ಏಷಾಯನ ಪ್ರವಾದನೆ ಗ್ರಂಥವನ್ನು ತೆಗೆದು ನಿಮ್ಮ ಕಣ್ಣಿನಿಂದ ನೋಡಿ ಪ್ರೇರೆ ಈ ಮಾತು. 10ನೇ ಅಧ್ಯಾಯ 43ನೇ ಅಧ್ಯಾಯ 10ನೇ ವಚನದಿಂದ. ನೆನ್ಪೇರೆ, ನಾನೇ ದೇವರು ಅನ್ನೋದಕ್ಕೆ ಪವರ್ ಬೇಕು, ದಮ್ ಬೇಕು. ನಾನೇ ದೇವರು ಮತ್ತು ನಾನು ದೇವರಲ್ಲ, ನಾನು ದೇವರು ಮತ್ತೊಬ್ಬನು ದೇವರಲ್ಲ, ನಾನೇ ರಕ್ಷಕನು ಅಂತ ಹೇಳೋದಕ್ಕೆ ಕೆಪಾಸಿಟಿ ಇರಬೇಕು, ಅದಕ್ಕೆ ದಮ್ ಇರಬೇಕು. ನೋಡಿ ದೇವರೇನು ಹೇಳ್ತಾ ಇದ್ದಾರಂತ. ಯೆಹೋವನ ಮಾತೇನೆಂದರೆ, ನೀವೇ ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು.
ನನಗಿಂತ ಮುಂಚೆ, ಅರ್ಥ ಮಾಡ್ಕೊಳ್ಳಿ, ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ. ನನಗಿಂತ ಮುಂಚೆ, ನನಗಿಂತ ಮುಂಚೆ, ಓಕೆನಾ? ಆಮೇಲೆ ಆದರೂ ಯಾರಾದರೂ ಇದ್ರೆ, ಆಮೇಲೆ ಯಾರಾದರೂ ಬಂದ್ರ? ದೇವರು ಮುಂಚೆ ಹೇಳ್ತಾ ಇದ್ದಾರೆ, ಆಮೇಲೆ ಯಾರಾದರೂ ಬಂದ್ರ? ಅದಕ್ಕೂ ಹೇಳ್ತಾ ಇದ್ದಾರೆ ದೇವರು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನನ್ನ ಅನಂತರದಲ್ಲಿರುವಂತೆ ಬೇರೆ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ ಅಂತ ಮುಂದೆ ಆಗೋದು ಕೂಡ ಹೇಳ್ತಾ ಇದ್ದಾರೆ. ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು. ಇದ್ದು ಮಾತು ಅಂದರೆ ಬೇರೆ, ನಾನೊಬ್ಬನೇ ದೇವರು. ಯಾರು ಹೇಳೋದಕ್ಕೆ ಸಾಧ್ಯ? ನಾನೊಬ್ಬನೇ ದೇವರು ಅಂತ ಯಾರ ಕೈಲಾದ್ರೂ ಹೇಳುವಂಥ ದಮ್ ಇದೆಯಾ? ನಾನೊಬ್ಬನೇ ಅಂದಮೇಲೆ ಇನ್ನೊಬ್ಬ ಇರಬಾರ್ದು. ಆಲೋಚನೆ ಮಾಡಿ, ಎಲ್ಲ ಗ್ರಂಥವನ್ನು ಪರಿಶೀಲನೆ ಮಾಡಿ. ನಾನೊಬ್ಬನೇ ದೇವರು ಅಂದ ಮೇಲೆ ಇನ್ನೊಬ್ಬ ದೇವರು ಇರಬಾರ್ದು. ಒಬ್ಬನೇ ಅಂದ ಮೇಲೆ ಆತನಿದ್ದಾನೆ. ನಿಜನಾ? ನಾನೊಬ್ಬನೇ ದೇವರು. ಪ್ರೇರೆ, ನಿಮ್ಮ ಮನೋನೇತ್ರಗಳು ಬೆಳಗಬೇಕು. ಸತ್ಯವೇದ ಗ್ರಂಥವನ್ನು ನೀವು ಓದಬೇಕು. ನಿಮ್ಮನ್ನು ಸೃಷ್ಟಿಸಿದಂಥ ಪರಮಾತ್ಮನು, ನನ್ನನ್ನು ಸೃಷ್ಟಿಸಿದಂಥ ಪರಮಾತ್ಮನು, ನನ್ನ ತಾಯಿಯನ್ನು ಸೃಷ್ಟಿಸಿದಂಥ ಪರಮಾತ್ಮನು, ನಿಮ್ಮ ತಾಯಿಯನ್ನು ಸೃಷ್ಟಿಸಿದಂಥ ಪರಮಾತ್ಮನು ಒಬ್ಬನೇ ಪ್ರಿಯರೇ. ಆತನು ಒಬ್ಬನೇ. ಲಕ್ಷ ಅಲ್ಲ, ಕೋಟಿ ಅಲ್ಲ, 100 ಜನರಲ್ಲ, ಒಬ್ಬನೇ. ನಿಜ ಪ್ರಿಯರೇ, ಆತನೊಬ್ಬನೇ. ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ಪ್ರೇರೆ. ಆ ಮಾತನ್ನು ತೋರಿಸ್ಲಾ? ಬೈಬಲಲ್ಲಿ ಅದೊಂದು ಮಾತನ್ನು ತೋರಿಸ್ಲಾ? ತಿರ್ಗಾ ನೋಡಿ, ಈ ಮಾತು ಇದೆಯಾ? ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 10ರಿಂದ ನೀವು ಓದಿಕೊಂಡು ಬರುವಾಗ ಈ ವಚನಗಳು ನಿಮ್ಗೆ ಕಾಣುತ್ತದೆ. ಕಣ್ಣುಳ್ಳವನು ನೋಡಲಿ, ಕಿವಿ ಉಳ್ಳವನು ಕೇಳಲಿ. ಓಕೆನಾ? ಎಫೆಸ ಬರೆದ ಪತ್ರಿಕೆಯಲ್ಲಿ ಇನ್ನೊಂದು ಮಾತನ್ನು ಕೇಳಿಸ್ತೇನೆ ನಿಮಗೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ನಿಮಗೋಸ್ಕರ ಓದ್ತೀನಿ ನಾನು. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಒಂದು ದೇಶಕ್ಕೆ ಒಂದು ದೇವರು, ಒಂದು ಕುಲಕ್ಕೆ ಒಂದು ದೇವರು, ಒಂದು ಪ್ರಾಂತ್ಯಕ್ಕೆ ಒಬ್ಬ ದೇವರು ಅಲ್ಲ. ಅಮೇರಿಕದಲ್ಲಿ ಸೃಷ್ಟಿ ಮಾಡಿದಂಥ ದೇವರು ಒಬ್ಬನೇ. ಇಂಗ್ಲೆಂಡಲ್ಲಿರುವಂಥ ಜನಾಂಗದವರಿಗೂ ಸೃಷ್ಟಿ ಮಾಡಿದಂಥ ತಂದೆಯಾದ ಪರಮಾತ್ಮನು ಒಬ್ಬನೇ. ಇಂಡಿಯಾದಲ್ಲೂ ಪಾಕಿಸ್ತಾನಲ್ಲೂ ಸರ್ವ ಲೋಕದಲ್ಲಿರುವಂಥ ತಂದೆಯಾದ ಪರಮಾತ್ಮನು ಒಬ್ಬನೇ ದೇವರು. ಎಲ್ಲರಿಗೂ ತಂದೆ ಆಗಿರೋದ ದೇವರು ಒಬ್ಬನೇ. ಏನ್ ಬೇರೆ? ಮನೇಲಿ 4 ಜನ ಮಕ್ಕಳಿರ್ತಾರೆ. ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ತಾರೆ. 2 ಬೆಳ್ಳಗಿರ್ತಾರೆ, 2 ಕಪ್ಪಗಿರ್ತಾರೆ. ತಂದೆ ತಾಯಿಗಳು ಒಂದೇ ಬಣ್ಣದಲ್ಲಿರ್ತಾರೆ. ಬೆಳ್ಳಗೋ ಕಪ್ಪಗೋ ಇರ್ತಾರೆ. ಈ ಬಣ್ಣ ಚೇಂಜ್ ಆಗಿದ ಮಟ್ಟಿಗೆ ತಂದೆ ತಾಯಿಗಳು ಚೇಂಜ್ ಆಗೋಯ್ತಾರ? ಏನು ಬೇರೆ? ತಂದೆ ತಾಯಿಗಳು ಚೇಂಜ್ ಆಯ್ತಾರ? 2 ಪವಿತ್ರವಾಗಿ ಜೀವಿಸುವವರು. ಈಗ ಈ ಕಪ್ಪಗಿರೋ ಹುಡುಗರನ್ನ ಯಾರಾದರೂ ಗೇಲಿ ಮಾಡಿದ್ರು ಅಂದ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಬೆಳ್ಳಗಿದ್ದಾರೆ, ನಿನ್ನ ಕಪ್ಪಗಿದೆಯಾ, ಯಾರು ಹುಟ್ಟಿದ್ಯಾ ಅಂತಂದ್ರೆ ಏನಂತಾರ ಅವನು? ಏನೋ ನನ್ನ ತಂದೆ ಬಗ್ಗೆ ಹೆಂಗೆ ಮಾತಾಡ್ತಾ ಇದೆಯಾ ಅಂತಲ್ಲ ಹೇಳು. ಮತ್ತರೆ ಪ್ರಿಯರೇ, ಎಲ್ಲರಿಗೂ ತಂದೆ ಆಗಿರುವಂಥ ದೇವರು ಒಬ್ಬನೇ ಇದ್ದಾರೆ. ಆತನು ಸರ್ವ ಬಣ್ಣದವರನ್ನು, ಸರ್ವ ಕುಲದವರನ್ನು, ಸರ್ವ ಜನಾಂಗದವರನ್ನು, ಸರ್ವ ಭಾಷೆಯ ಜನಾಂಗದವರನ್ನು ಹುಟ್ಟಿಸಿರುವಾಗ ನಾವು ಕುಲಕ್ಕೊಂದು ದೇವರು, ಮತಕ್ಕೊಂದು ದೇವರು, ಪ್ರಾಂತಿಗೊಂದು ದೇವರು, ಏರಿಗೊಂದು ದೇವರು, ಗಲ್ಲಿಗೊಂದು ದೇವರು, ದೇಶಕ್ಕೊಂದು ದೇವರು ಮಾಡ್ಕೊಂಡಿದ್ರೆ ದೇವ್ರ ಮನಶಾಂತಿಯಿಂದ ಕೂತ್ಕೋತಾರ. ಅಲ್ಲಿ ಸ್ವರ್ಗದಲ್ಲಿ ಮನಶಾಂತಿಯಿಂದ ಕೂತ್ಕೊಂಡಿರ್ತಾರ. ದೇವ್ರನ್ನ ಹೊಂದ್ಕೋತಾವ್ರೆ ಪ್ರೇರೆ. ನಮ್ಮನ್ನು ಕುರಿತು ದೇವ್ರನ್ನ ಹೊಂದ್ಕೋತಾ ಇದ್ದಾರೆ. ಎಂಥ ಮಕ್ಕಳಪ್ಪ, ಎಂಥ ಜ್ಞಾನಹೀನರಪ್ಪ ಇವ್ರು, ಎಂಥ ಮೂಢರಪ್ಪ. ನನ್ನನ್ನು ಹುಡುಕೋರಿಲ್ವಾ? ತಾಯಿ ಗರ್ಭದಲ್ಲಿ ನಾನು ರೂಪಿಸಿದಂಥ ಪರಮಾತ್ಮನು ನಾನು, ನನ್ನನ್ನು ಹುಡುಕದೆ, ದೇವ್ರು ಯಾರಂತೂ ತಿಳಿಯದೆ ಇವ್ರು ಕುಲಕ್ಕೊಂದು ದೇವ್ರು ಮಾಡ್ಕೊಂಡಿದ್ದಾರೆ, ಮತಕ್ಕೊಂದು ದೇವ್ರು ಮಾಡ್ಕೊಂಡಿದ್ದಾರೆ, ಭಾಷೆಗೊಂದು ದೇವ್ರು ಮಾಡ್ಕೊಂಡಿದ್ದಾರೆ ಅಂತ ದೇವ್ರನ್ನ ಹೊಂದ್ಕೋತಾ ಇದ್ದಾನೆ. ಹೆತ್ತಂಥ ತಂದೆ ತಾಯಿ ಅನ್ನೋದೇ ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳದೆ, ಅವ್ರ ಹತ್ರ ಮಾತಾಡೋದೆ ಪ್ರೀತಿಯಿಂದ. ಪಕ್ಕದಲ್ಲಿ ಹೋಗೋಬರೋರಿಗೆಲ್ಲ ಅಪ್ಪ ಅಮ್ಮ ಅಂದ್ಕೊಂಡಿದ್ರೆ ಏನಾಯ್ತಾರೆ? ದೇವ್ರಿಗೆ ಏನಾಯ್ತದೆ? ಮನಸ್ಸು ನೋವಾಗಲ್ವಾ? ನಿಮ್ಮನ್ನು ಹೆತ್ತಂಥ ತಂದೆ ತಾಯಿಗೆ ನೋವಾಗುತ್ತಾ, ಸಂತೋಷ ಆಗುತ್ತಾ?
ಏನಾಗುತ್ತೆ ಪ್ರೇರೆ? ಏನು ಹೇಳ್ತಾ ಇದ್ದಾರೆ ದೇವರು? ಇನ್ನೊಂದ್ಸರಿ ಓದ್ತೀನಿ ನಿಮಗೋಸ್ಕರ, ಇದು ತೋರಿಸ್ತೀನಿ ನಿಮಗೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಓಕೆನಾ? ವಿಡಿಯೋ ಆದಮೇಲೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಓದ್ತೀನಿ ನಿಮಗೋಸ್ಕರ ಇನ್ನೊಂದ್ಸರಿ. ಎಲ್ಲರಿಗೂ ತಂದೆ ಆಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು. ಅಂದರೆ ಪರಲೋಕದಲ್ಲಿದ್ದಾರೆ, ಅದು ಓಕೆ, ಮೇಲಿದ್ದಾರೆ, ಎಲ್ಲರ ಮೇಲಿರುವವನು ಅಂತಂದರೆ ನಮಗೆ ದಯಾಪಾಲಿಸಿರುವಂಥ ಆತ್ಮವು ನಮ್ಮ ಮೇಲಿದೆ, ನಮ್ಮನ್ನು ಧರಿಸ್ಕೊಂಡಿದೆ. ಈ ಶರ್ಟ್ ಇದೆ ನೋಡಿ ಬೇರೆ, ಈ ಶರ್ಟ್ನ ನಮ್ಮ ದೇಹ ಧರಿಸ್ಕೊಂಡಿದೆ. ಓಕೆನಾ? ಈ ಶರ್ಟ್ನ ನಮ್ಮ ದೇಹ ಧರಿಸ್ಕೊಂಡಿದೆ. ಈಗ ಒಳಗಡೆ ಇರುವಂಥ ದೇಹ, ಈ ಮೇಲ್ಗಡೆ ಇರುವಂಥ ಶರ್ಟು, ಇದನ್ನು ಸಮೇತವಾಗಿ ಒಂದು ಆತ್ಮ ಧರಿಸ್ಕೊಂಡಿದೆ. ನಮ್ಮನ್ನು ಆತ್ಮ ಧರಿಸ್ಕೊಂಡಿದೆ, ನಮ್ಮ ಮೇಲಿದೆ ಆ ಆತ್ಮ. ಓಕೆನಾ? ಫಿಲಮಲ್ಲಿ ಅನೇಕ ದೆವ್ವಗಳು ಬಂದು ಆತ್ಮ ಸೇರಿಕೊಂಡಾಗ ಹೇಗಿರುತ್ತೆ, ಮನುಷ್ಯನೊಳಗಡೆ ಸೇರಿಕೊಂಡಾಗ ಅರ್ಥ ಆಯ್ತಾ? ಅರ್ಥ ಆಗಿರುತ್ತೆ. ಯಾಕಂದರೆ ಫಿಲಮ್ಮು ಬಹಳ ನೋಡಿರ್ತೀವಿ ನಾವು. ಈ ದೆವ್ವದ ಫಿಲಮ್ ಅದು ಇದು ಕೆಂಪಮ್ಮನ ಕಥೆಗಳು ಬಹಳ ಇದೆ ಬೇರೆ. ಆ ಕಥೆಗಳ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿ ನೋಡ್ತೀವಿ ನಾವು. ಹೋಗಿಲ್ಲ? ಅದನ್ನು ಧರಿಸ್ಕೊಂಡಿದೆ. ಹಾಗೆ ನಮ್ಮನ್ನು ದೇವರು ಏನು ಮಾಡಿದ್ರು? ತಂದೆ ಆಗಿರೋ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ವಾಸಿಸುವವನು ಏನು? ತಂದೆ ಆಗಿರುವಂಥ ಪರಮಾತ್ಮನ ಆತ್ಮವು ನಮ್ಮಲ್ಲಿ ವಾಸ ಮಾಡ್ತಾ ಇದೆ. ಆತ್ಮ ಇರೋದ್ರಿಂದ ನಡೀತಾ ಇದ್ದೀವಿ, ನುಡಿತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಎದೊಳ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಈ ಆತ್ಮ ಬಿಟ್ಟೋದ್ರೆ ಈ ದೇಹ ಶಕ್ತ ಶವ. ಇದನ್ನು ನಿನ್ನ ಮಡದಿಯ ಪಕ್ಕ ಮಲಗಿದ್ರೆ ಅವಾಗ ಶವ ಆದ ನಂತರ ಪ್ರಿಯರೇ, ಅನೇಕರು ಗಂಡ ಹೆಂಡತಿ ಎಲ್ಲ ಮಕ್ಕಳೆಲ್ಲ ಮಲಗಿದಾಗ ಮಧ್ಯರಾತ್ರಿ ಪ್ರಾಣ ಹೋಗ್ಬಿಡುತ್ತೆ. ಯಾವ ರೀತಿ ಪ್ರಾಣ ಹೋಗುತ್ತೆ? ಹಾರ್ಟ್ ಅಟ್ಯಾಕ್ ಮೂಲಕ ಪ್ರಾಣ ಹೋಗುತ್ತೆ. ಹೇಗೆ ಹೋಗುತ್ತೆ? ಮಧ್ಯರಾತ್ರಿಗಳಲ್ಲಿ ಭಯಂಕರವಾದಂಥ ಕನಸು ಬೀಳುತ್ತೆ ಅನೇಕರಿಗೆ. ರಾತ್ರಿ ತಾನೇ ಚೆನ್ನಾಗಿ ಮಾಡಿದ್ರಲ್ಲ, ಏನಾಯಿತು ಅಂತ ಆಲೋಚನೆ ಮಾಡ್ತಾರೆ. ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಭಯಂಕರವಾದಂಥ ಕನಸು ಬೀಳುತ್ತೆ. ಕನಸು ಬಿದ್ದಾಗ ಏನಾಗುತ್ತೆ? ಭಯ ಆತಂಕದಲ್ಲಿ ಎದೆ ಹಿಡ್ಕೊಬಿಡುತ್ತೆ. ದೆವ್ವವು ಹಿಡ್ಕೊಳ್ಳೋ ರೀತಿನೋ, ಅಥವಾ ಬಿಲ್ಡಿಂಗಿಂದ ಬೀಳೋ ರೀತಿಯೋ, ಅಥವಾ ದೊಡ್ಡ ಹಾವು ಮಿಂಗೋ ರೀತಿಯೋ, ಅಥವಾ ಅನೇಕ ಹಣಗಳು ಜೋಬಲ್ಲಿದ್ದನ್ನು ಕೆಟ್ಟ ಕೆಲಸಗಳನ್ನು ಮಾಡಿ ಕಳೆದುಕೊಳ್ಳುವಂಥದ್ದನ್ನು, ಈ ಥರ ಒಂದು ಕೆಟ್ಟ ಸನ್ನಿವೇಶದ ಕನಸುಗಳು ಬಿದ್ದು ರಾತ್ರಿನೇ ಎದೆ ಹಿಡ್ಕೊಬಿಡುತ್ತೆ, ಸತ್ತೋಗ್ಬಿಡ್ತಾರೆ. ಬೆಳಗ್ಗೆ ಎದ್ದ ಮೇಲೆ ಎಬ್ಬಿಸ್ರೆ ಎದೊಳಲ್ಲ. ತೀರೋಗಿದ್ದಾನಂತ ಗೊತ್ತಾದ ಮೇಲೆ ಹೆಂಡತಿ ಮಕ್ಕಳು ಪಕ್ಕದಲ್ಲಿ ಮಲಗ್ತಾರ. ಆತ್ಮ ಹೋಗ್ಬಿಟ್ಟಿದೆ. ಎಲ್ಲಿ? ತಂದೆಯಾದ ಪರಮಾತ್ಮನ ಬಳಿಗೆ, ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗ್ಬಿಟ್ಟಿದೆ. ಮತ್ತೆ ಆತ್ಮ ಇಲ್ಲಿ ಓಡಾಡ್ತಾ ಇದೆ. ಅಲ್ಲಾತ್ಮ ಅಂತ ಅನೇಕ ಕಥೆಗಳನ್ನು ಕಟ್ಬಿಟ್ಟಿದ್ದಾರೆ ಇದೆ. ಅನೇಕರು ಕಥೆಗಳನ್ನ ಕಟ್ಬಿಟ್ಟಿದ್ದಾರೆ. ಈ ಆತ್ಮವನ್ನು ಕುರಿತು ಸಿ ರಾಮು ಅಣ್ಣನವರು ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಅನ್ನುವಂಥ ಚಾನಲಲ್ಲಿ ಅದ್ಭುತವಾಗಿ ಮಾತನಾಡಿದ್ದಾರೆ. ಅದರಲ್ಲಿ ಒಂದು ಕಾಲು ಭಾಗ ಅರ್ಧ ಭಾಗ ತಿಳಿದಂತ ನಾನು ಅದ್ರ ವಿಷಯವನ್ನು ಕುರಿತು ಮಾತನಾಡಿದ್ದೀನಿ. ಶಾರ್ಟ್ ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗ್ಬೋದು. ಅಂದರೆ ಬೈಬಲ್ ಮುಂದೆ ಇಟ್ಕೊಂಡ್ರೆ ನಾವು ಸತ್ಯ ತಿಳ್ಕೊತೀವಿ ಪ್ರೇರೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೋ ಆತ್ಮ ಏನೋ ಆಗಿ ಏನೋ ಬಂದ್ಬಿಡುತ್ತೆ ಅಂತಲ್ಲ. ದೇವರ ಆತ್ಮ ನಮ್ಮ ಬಳಿಲಿದೆ. ಅದು ಸತ್ತ ನಂತರ ದೇವರ ಬಳಿಗೆ ಹೋಗುತ್ತೆ, ಆತನ ಯಜಮಾನನ ಬಳಿಗೆ, ಆತನ ಓನರ್ ಬಳಿಗೆ ಹೋಗುತ್ತೆ. ಅದು ಮತ್ತೆಲ್ಲೋ ಅದು ದಾರಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ದೇವರು ಮಾತ್ರ ಬಿಡಲ್ಲ. ಕ್ಷಣ ಮಾತ್ರದಲ್ಲಿ ಆತ್ಮ ದೇಹವನ್ನು ಬಿಟ್ಟ ನಂತರ ಅದರ ಮನೆಗೆ, ಅಂದರೆ ತಂದೆಯಾದ ಪರಮಾತ್ಮನ ಮನೆಗೆ ಹೋಗಿ ಸೇರಿಕೊಳ್ಳುತ್ತೆ. ಓಕೆನಾ? ಇದು ಯೇಸು ಕ್ರಿಸ್ತನ ಕುರಿತು, ತಂದೆಯಾದ ಪರಮಾತ್ಮನ ಕುರಿತು, ಸನಾತನ ದೇವರನ್ನು ಕುರಿತು ನೀವು ತಿಳ್ಕೊಬೇಕಾದಂಥ ವಿಷಯ. ಓಕೆನಾ? ಯಾರಿಗೋಸ್ಕರ ಪ್ರಾರ್ಥಿಸ್ತಾರೆ ದೇವರು ಅಂದರೆ ನಮ್ಮ ಪ್ರಾರ್ಥನೆ ಪ್ರೇರೆ ಯೌವನಸ್ಥರು ಹಾಳಾಗದ ಹಾಗೆ, ವ್ಯಭಿಚಾರ ಜೀವಿತದಲ್ಲಿ ಬಿದ್ದು ಮೋಸ ಆಗದ ಹಾಗೆ ನಿಮಗೋಸ್ಕರ ಪ್ರಾರ್ಥಿಸುವಂಥ ಒಂದು ಜನಾಂಗ ಇದೆ. ಅಂದರೆ ಅದೇ ಕ್ರೈಸ್ತತ್ವದ ಜನಾಂಗ ಪ್ರೇರೆ. ಇನ್ನೊಬ್ಬರಿಗೆ ಒಳ್ಳೆಯದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರೇರೆ. ಯಾರು ಹಾಳಾಗೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ನೀವು ಗಮನಿಸಿ. ಚರ್ಚ್ಗಳಲ್ಲಿ ಹೋಗಿ ನೀವು ಧ್ವಂಸಗಳನ್ನು ಮಾಡುವಾಗ 10 ನಿಮಿಷ ದಯವಿಟ್ಟು ಸಮಯ ಕೊಡಿ. 10 ನಿಮಿಷ ನೀವು ಯಾರಿಗಾದ್ರೂ ಒಳಗಡೆ ಕಳಿಸಿ, ರೆಕಾರ್ಡಿಂಗ್ ಮಡಗಿಸಿ, ಗೊತ್ತಾಗ್ದಿರಂಗೆ ರೆಕಾರ್ಡಿಂಗ್. ಅಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಏನು ಬೋಧನೆ ಮಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಪ್ರೇರೆ. ಲೌಡ್ ಸ್ಪೀಕರ್ ಹಾಕಿಸ್ಕೊಂಡು ಅಥವಾ ಇನ್ ಸ್ಪೀಕರಲ್ಲಿ ಕೇಳಿಸ್ಕೊಳ್ಳಿ. ನೀವು ಪ್ರಾರ್ಥನೆ ಕೂಟ ಮಾಡಿರ್ತಾರಲ್ಲ, ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪ್ರೇರೆ? ಸರ್ವ ಜನಾಂಗದ ಒಳಿತಿಗೋಸ್ಕರ ಪ್ರಾರ್ಥನೆ ಮಾಡೋರು. ನಿಜವಾಗ್ಲೂ ಪ್ರೇರೆ ಯಾರನ್ನು ದೂಷಿಸುವಂಥದ್ದು, ದ್ವೇಷಿಸುವಂಥದ್ದು, ಯಾರೋ ಹಾಳಾಗಲಿ ಅಂತನೂ ನಿಜವಾಗ್ಲೂ ಪ್ರಾರ್ಥನೆ ಮಾಡಲ್ಲ ಪ್ರೇರೆ. ನಿಜವಾಗಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ.
ಯಾರೂ ಆ ಥರ ಪ್ರಾರ್ಥನೆ ಮಾಡಲ್ಲ. ಅವರು ಆ ರೀತಿ ಪ್ರಾರ್ಥನೆ ಮಾಡಲ್ಲ ಪ್ರೇರೆ. ಶತ್ರುಗಳನ್ನು ಕ್ಷಮಿಸಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೇವರು ದೇಶದ ಕಾವಲುಗಾರನಾಗಿ ನಮ್ಮನ್ನು ಇಟ್ಟಿದ್ದಾನೆ ಪ್ರೇರೆ. ದೇಶಕ್ಕೆ ಒಂದು ಕೆಟ್ಟ ಸೂಚನೆಗಳು, ಕೆಟ್ಟ ಕಾರ್ಯಗಳು ಬರದ ಹಾಗೆ ಅದರ ಒಳಿತಿಗೋಸ್ಕರ ಒಂದು ವಾಚ್ಮ್ಯಾನ್ ರೀತಿಯಲ್ಲಿ ನಮಗೆ ಪ್ರಾರ್ಥಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಈ ಮಧ್ಯದಲ್ಲಿ ಮಡಗಿದ್ದಾರೆ ಪ್ರೇರೆ, ಈ ದೇಶದಲ್ಲಿ. ನಿಜವಾಗ್ಲೂ ಪ್ರೇರೆ, ಈ ಸತ್ಯವನ್ನು ತಿಳ್ಕೊಳ್ಳಿ. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಮತ್ತು ಮಗನಾದ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ. ನೀವು ಸತ್ಯವನ್ನು ತಿಳಿದುಕೊಂಡ್ರೆ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯ ಬಿಡುಗಡೆ ಮಾಡುತ್ತೆ. ಸುಳ್ಳು ಅಂಧಕಾರದ ಒಳಗಡೆ ನಮ್ಮನ್ನು ಅಮುಕಿ ಹಿಡಿಯುತ್ತೆ. ಪ್ರಪಂಚದ ಕಣ್ಣು ಮುಸುಕಿದೆ ಪ್ರೇರೆ. ಕುಲಕ್ಕೆ ಸಂಬಂಧಪಟ್ಟಿರೋ ಗ್ರಂಥ, ಮತಕ್ಕೆ ಸಂಬಂಧಪಟ್ಟಿರೋ ಗ್ರಂಥ, ಒಂದು ಭಾಷೆಯವರಿಗೆ ಸಂಬಂಧಪಟ್ಟಂಥ ಗ್ರಂಥವೆಂದು ಈ ಸತ್ಯವೇದ ಗ್ರಂಥದ ಒಳಗಡೆ ಇರುವಂಥ ರಹಸ್ಯವನ್ನು ಯಾರು ತಿಳಿಯದ ಹಾಗೆ ಆ ದುಷ್ಟಶಕ್ತಿ ಒಂದು ಎಲ್ಲರ ಕಣ್ಣುಗಳನ್ನು ಮುಚ್ಚಿದೆ. ಈ ಪ್ರಪಂಚದ ದೇವರುಗಳು ಪರಲೋಕದ ಪ್ರಪಂಚದ ದೇವರಲ್ಲ, ಈ ಲೋಕಕ್ಕೆ ಒಬ್ಬ ದೇವರಿದ್ದಾನೆ. ಆತನು ಒಬ್ಬ ದುಷ್ಟಶಕ್ತಿ. ನೀನು ಸತ್ಯವನ್ನು ತಿಳಿಯಬಾರದು. ಈ ಬೌಂಡ್ರಿಂದ ಹೊರಗಡೆ ಹೋಗಿ ನೀನು ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳ ಹಾಗೆ ನೀನು ಸ್ವತಂತ್ರನಾಗಬಾರದು ಅಂತ ನಿನಗೊಂದು ಭಯಂಕರದ ರೀತಿಯಲ್ಲಿ ಬಂಧಿಸಿಟ್ಟಿರುವಂಥ ಒಂದು ಶಕ್ತಿ ಇದೆ. ನಿನಗೆ ಬಂಧನದಲ್ಲಿಟ್ಟಿದ್ದಾನೆ. ನೀನು ಹೊರಗಡೆ ಬರೋದಕ್ಕೆ ಬಿಡ್ತಾಯಿಲ್ಲ ಅವನು. ಜೇಡರ ಬಲೆಯಂತೆ ಅದು ನಿನ್ನನ್ನು ಹಿಡಿದಿದೆ. ಅದಕ್ಕೆ ಭಕ್ತರಾದ ಕಾಳನಾಯಕರು ಒಂದು ಸಾಂಗ್ ಆಡಿದ್ದಾರೆ ಪ್ರೇರೆ. ತುಂಬ ಅದ್ಭುತವಾದ ಸಾಂಗು, ತುಂಬ ಅದ್ಭುತವಾದ ಸಾಂಗು. ಈ ಲೋಕವೊಂದು ಜೇಡರ ಬಲೆಯು, ಆ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಿರುವೆ. ಈ ಲೋಕವೊಂದು ಜೇಡರ ಬಲೆಯು, ಆ ಬಲೆಯಲ್ಲಿ ಬಿದ್ದು ಒದ್ದಾಡುತ್ತಿರುವೆ. ಓ ಮನುಜ, ಓ ಮನುಜ, ಯೇಸು ಕೈ ಚಾಚಿ ಕರೆಯುತ್ತಿಹನೋ ಮನುಜ. ಯೇಸು ನಿನ್ನ ಬಿಡಿಸಲು ಕರೆಯುತ್ತಿಹನೋ ಮನುಜ. ಓ ಮನುಜ, ಓ ಮನುಜ, ಲೋಕ ಒಂದು ಮಾಯಾ, ಅದರ ಸುಲಿಗೆ ಸಿಲುಕಿ ಹಾಳಾಗಬ್ಯಾಡ. ಮರಣಗೂ ನಿನಗೂ ಒಂದೇ ಗೇಣು ದೂರ, ನಿನ್ನ ಜೀವಮಾನವೆಲ್ಲ ನಾಶನಕ್ಕೆ ಗುರಿಯಾಗಿರುವೆ. ಮರಣಗೂ ನಿನಗೂ ಒಂದೇ ಗೇಣು ದೂರ, ನಿನ್ನ ಜೀವಮಾನವೆಲ್ಲ ನಾಶನಕ್ಕೆ ಗುರಿಯಾಗಿರುವೆ. ಈ ಲೋಕ ಮಾಯೆ ಪ್ರೇರೆ, ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ಮತ್ತು ಮರಣ ಆಗಾಗ ಜಸ್ಟ್ ಮಿಸ್ ಆಗ್ತಾ ಇರುತ್ತೆ. ಅನೇಕರು ನೋಡಿದ್ದೀರಾ, ಜಸ್ಟ್ ಮಿಸ್ಸು, ಗಾಡಿ ಪಕ್ಕದಲ್ಲೂ ಇತ್ತು, ಜಸ್ಟ್ ಮಿಸ್ಸು, ಬ್ರೇಕ್ ಹೊಡೆದಾಗ ನಿಲ್ಲಿಲ್ಲ ಅಂದರೆ ನನ್ನ ಪ್ರಾಣ ಹೋಗ್ಬಿಡೋದು. ಜಸ್ಟ್ ಮಿಸ್ಸು ಇಂಥ ಅನಾಹುತ, ಹೌದಾ? ಜಸ್ಟ್ ಮಿಸ್ಸು. ದೇವರು ಸಾಯುವುದರೊಳಗಾಗಿ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಎಣಿಸುವ ದಿನಗಳು ಬರುವುದಕ್ಕಿಂತ ಮುಂಚೆ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಮರಣದ ದಿನಗಳು ಸಮೀಪಿಸುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಭಯಂಕರವಾದಂಥ ಕಾಮ ಕ್ರೋಧವನ್ನು ತೀರಿಸ್ಕೊಳ್ಳೋದಕ್ಕೆ ಸಿಕ್ಸಿಕ್ತಂಥ ಹೆಣ್ಣಿನ ಜೊತೆ, ಸಿಕ್ಸಿಕ್ತ ಗಂಡಸಿನ ಜೊತೆ ಪಾಪವನ್ನು ಮಾಡಿ ಏಡ್ಸ್ ರೋಗ ಬಂದು ಸಾವಿದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯೇಸು ನಿನ್ನನ್ನು ಬಿಡಿಸಲು ಕಾಯ್ತಾ ಇದ್ದಾರೆ. ನಿನ್ನ ಎಲ್ಲ ಪಾಪದಿಂದ, ನಿನ್ನ ಎಲ್ಲ ಅಪರಾಧದಿಂದ, ನಿನ್ನ ಎಲ್ಲ ದೋಷಗಳಿಂದ ದೇವರು ಬಿಡಿಸಲು ಕಾಯ್ತಾ ಇದ್ದಾನೆ. ಓ ಮನುಜ, ಲೋಕ ಮಾಯೆ, ಲೋಕ ಮಾಯೆ, ಇದೇ ಸತ್ಯ ಅನ್ಕೋಬೇಡ. ನೀನು ನಗ್ತಾರಂತ ನಗುನೇ ನಿಜ ಅನ್ಕೋಬೇಡ. ನೀನು ಮಾಡ್ತಾರಂತ ಟೈಮ್ ಪಾಸೇ ನಿಜ ಅನ್ಕೋಬೇಡ. ನೀನು ಅನುಭವಿಸ್ತಾರಂಥ ಹೆಣ್ಣಿನ ಸುಖವು ಇದೇ ಪರ್ಮನೆಂಟ್ ಅನ್ಕೋಬೇಡ.
ರೋಗ ಬಂದು ಭಯಂಕರವಾದ ರೀತಿಯಲ್ಲಿ ನರಳಬೇಕಾಗುತ್ತೆ. ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ನೆಮ್ಮದಿ ಇಲ್ಲದೆ, ಕುಡಿದು ಲಿವರೆಲ್ಲ ಬ್ಲಾಸ್ಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಡಾಕ್ಟರ್ಗಳು ನಿನ್ನ ಜೀವಿತವು ಕೊನೆಯ ದಿನ ಅಂತ ಹೇಳುವಂಥ ಸಮಯ ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು, ಆ ತಂದೆಯಾದ ಪರಮಾತ್ಮನನ್ನು, ಇಡೀ ಜಗತ್ತಿಗೆ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ಒಂದಿಲ್ಲ ಒಂದು ದಿವಸ ಸಾಯ್ತೀವಿ. ಸತ್ತ ಮೇಲೂ ಬದುಕುವಂಥ ಚಾನ್ಸಸ್ ಇದೆ. ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಅಂದರೆ ಬದುಕ್ತಾ ಯೇಸು ಕ್ರಿಸ್ತನ ನಾಮ ಸ್ಮರಣೆಯಲ್ಲಿದ್ದೀವ. ನೀನು ಸತ್ರು ಸ್ವರ್ಗದಲ್ಲಿ ಬದುಕ್ತೀಯಾ? ಸತ್ರು ಸ್ವರ್ಗದಲ್ಲಿ ಬದುಕ್ತಾ ಇದೆಯಾ? ನಾನು ಜೀವಂತವಾಗಿದ್ದೇನೆ, ನಾನಾಗಿ ಯೇಸು ಕ್ರಿಸ್ತನ ನಂಬಬೇಕು, ಅದು ವಿದೇಶಿ ದೇವರಂತ ಅಮಾಯಕದಲ್ಲಿ ಬದುಕ್ತಾ ಇದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ? ಸತ್ತ ನಂತರ ಅಂದರೆ ನಿದ್ರೆ ಹೋದ ನಂತರ ಅಲ್ಲಿ ಎರಡನೇ ಮರಣ ಇದೆ. ಮೊದಲನೇ ಜನನ ಬರುವುದಕ್ಕಿಂತ ತಾಯಿ ಗರ್ಭದಲ್ಲಿ ಒಳಗಡೆ ಇದ್ದಾಗ ಈ ಪ್ರಪಂಚ ನಮ್ಗೆ ಗೊತ್ತಿರಲಿಲ್ಲ ಹೀಗಿರುತ್ತೆ ಅಂತ, ಓಕೆನಾ? ಸತ್ತ ನಂತರ ಆ ಪ್ರಪಂಚ, ಬದುಕಿದಾಗ ಈ ಪ್ರಪಂಚ ಗೊತ್ತಾಯ್ತಲ್ಲ, ಅಲ್ಲಿ ತಾಯಿ ಗರ್ಭದಲ್ಲಿದ್ದಾಗ ಈ ಪ್ರಪಂಚ ಗೊತ್ತಿರಲಿಲ್ಲ, ಬಂದಾದ್ಮೇಲೆ ಗೊತ್ತಾಯ್ತು. ಈಗ ಸತ್ತ ನಂತರ ಆ ಪ್ರಪಂಚ ಗೊತ್ತಾಗುತ್ತೆ. ಯಾವುದು? ನರಕದ ಪ್ರಪಂಚ ಅಥವಾ ವೈಕುಂಠದ ಪ್ರಪಂಚ, ಸ್ವರ್ಗದ ಪ್ರಪಂಚ ಅಥವಾ ನರಕದ ಪ್ರಪಂಚ, ಎರಡು ನಮ್ಮ ಕಣ್ಣು ಮುಂದೆ ಇದೆ. ಈಗ ಜೀವ ಮರಣ, ಆಶೀರ್ವಾದ ಶಾಪ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯುವರ್ ಚಾಯ್ಸ್. ಮೈ ಲೈಫ್ ಮೈ ಸ್ಟೈಲ್ ಅಂತ ಇದ್ರಲ್ಲ, ಜೀವ ಮರಣ ದೇವ್ರದ್ದು ಒಂದು ಸ್ಟೈಲ್ ಇದೆ. ಜೀವ ಮರಣ ನಿನ್ನ ಮುಂದೆ ಇಟ್ಟಿದ್ದೇನೆ. ಯುವರ್ ಚಾಯ್ಸ್. ದೇವರು ಒಬ್ಬನೇ, ಆತನೇ ತಂದೆಯಾದ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು, ಆತನು ಕಳಿಸಿಕೊಟ್ಟಂಥ ಪವಿತ್ರಾತ್ಮ. ನೀವು ನಂಬುವುದಾದರೆ ಯೇಸು ಕ್ರಿಸ್ತನ ನಂಬಿ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕುವುದಾದರೆ ನಮಗೆ ಲಾಭ, ಸಮಾಧಾನದ ಲಾಭ, ಶಾಂತಿಯ ಲಾಭ, ನೆಮ್ಮದಿಯ ಲಾಭ. ಸತ್ತರೂ ಸ್ವರ್ಗದಲ್ಲಿ ಅನೇಕ ವರ್ಷಗಳನ್ನು ಪಡ್ಕೊಳ್ತೇವೆ. ನಮ್ಮ ತಂದೆ ಪ್ರೇರೆ ದುಡಿದೆಲ್ಲ ಒಂದು ಲಾಟ್ರಿ ಆಟಕ್ಕೆ ಹಾಕೋರು. ಲಾಟ್ರಿ ಆಟಕ್ಕೆ ದುಡಿದೆಲ್ಲ ಲಾಟ್ರಿ ಆಟ. ಆ ಟೇಬಲ್ ಮೇಲಿರುವಂಥ ಎಲ್ಲ ಲಾಟ್ರಿ ಟಿಕೆಟ್ ಎಲ್ಲ ತೆಗೆದುಕೊಳ್ಳಿ. ಯಾಕಂದರೆ ಒಂದು ಟಿಕೆಟ್ ಅದ್ರ ಮಿಸ್ ಆದರೆ ಅದರಲ್ಲಿ ಹೊಡೆದ್ಬಿಡುತ್ತೆ. ಹಾಗೆ ಆಗಿತ್ತು. ನಮ್ಮ ತಂದೆ ಟೇಬಲೆಲ್ಲ ಲಾಟ್ರಿ ಎಷ್ಟೈತೆ ಆಗ ನಾವು ಒಂದು 25 ವರ್ಷದಿಂದ ಹೇಳ್ತೇನೆ. ನಾನು ಚಿಕ್ಕ ಹುಡುಗ. ನಾವು ಅಂಗಡಿಗೆ ಹೋದಾಗ ಎಲ್ಲ ಲಾಟ್ರಿ ತಗೊಳ್ಳೋರೆಲ್ಲ ನಮ್ಮ ತಂದೆ ಬಳಿಯಲ್ಲಿ ಬಂದು ಎಲ್ಲ ತಗೊಳ್ಳಿ ನಮ್ಮ ಟೇಬಲ್ಗೆ ಅಂದು ಎಲ್ಲಾರ್ದು ನಮ್ಮ ತಂದೆ ತಗೊಬಿಡೋರು. ಅನೇಕ ಸಾರಿ ಬೆಳಗ್ಗೆ ಹೋಗೋದು ಲೇಟ್ ಆಗೋದು, ಅದ್ರಲ್ಲಿ ಬಂದು ಒಂದೇ ಒಂದು 2-3 ಲಾಟ್ರಿ ಯಾರೋ ಚಿಲ್ಲರೆ ಪಲ್ಲೆ ತೊಗೊಳೋರಲ್ಲ ಅವ್ರಿಗೆ ಹೊಡೆದು ಬಿಡೋದು. ನಾವು ಫುಲ್ ಟೇಬಲ್ 1000 ರೂಪಾಯಿ ಬಂಡವಾಳ ಹಾಕಿ ತಗೋದ್ರೆ ನಮ್ಗೆ ಹೊಡಿತಾ ಇರಲಿಲ್ಲ. ಈ ಲಾಟ್ರಿ ಟಿಕೆಟ್ ಎಂಥದ್ದು ಗೊತ್ತಾ? ದೇವರ ಬಳಿಯಲ್ಲಿರುವಂಥ ಈ ಲಾಟ್ರಿ ಟಿಕೆಟ್ ಎಂಥದ್ದು ಗೊತ್ತಾ? ಕೇವಲ 20 ವರ್ಷಕ್ಕೆ ನಂಬಿದ್ದೀವ ದೇವ್ರನ್ನ, 25 ವರ್ಷಕ್ಕೆ ನಂಬಿದ್ದೀವ, 30 ವರ್ಷಕ್ಕೆ ನಂಬಿದ್ದೀವ, 5 ವರ್ಷ ದೇವರ ಸೇವೆನ ಯಥಾರ್ಥವಾಗಿ ಮಾಡು. ಕೇವಲ 5 ವರ್ಷ ದೇವ್ರು ಕೊಡು. ಲಾಟ್ರಿ ಹಾಕು, ಇದು 5 ವರ್ಷದ್ದು ನಿತ್ಯ ಜೀವ. ಅಲ್ಲಿ ಮರಣವಿಲ್ಲ, ಹಸಿವಿಲ್ಲ, ಕಣ್ಣೀರಿಲ್ಲ, ದುಃಖವಿಲ್ಲ. ಅಂಥ ರಾಜ್ಯವನ್ನು ಬದುಕುವುದಕ್ಕೆ ನಮ್ಗೆ ಕೊಡ್ತಾರೆ. ಇದು ನಿಜವಾದ ಲಾಟ್ರಿ. ಕಳ್ಳನು ಶಿಲ್ಬೆ ಮೇಲೆ ಒಂದೇ ಒಂದು ನಿಮಿಷ ಪಶ್ಚಾತ್ತಾಪ ಪಟ್ಟ, ಒಂದೇ ಒಂದು ನಿಮಿಷ ಪ್ರಾಯಶ್ಚಿತ್ತ ಪಟ್ಟ. ಇಷ್ಟು ಕ್ರೂರವಾಗಿ ಜನರು ಶಿಕ್ಷಿಸ್ತಾ ಇದ್ರು, ಹೊಡಿತಾ ಇದ್ರು, ಬಡಿತಾ ಇದ್ರು. ಈತನು ಯಾರನ್ನು ದೂಷಿಸ್ತಾ ಇಲ್ವಲ್ಲ, ಎಲ್ಲರನ್ನು ಕ್ಷಮಿಸಿ ಅಂತ ಬೇಡ್ತಾ ಇದ್ದಾನಲ್ಲ ಆ ತಂದೆ ದೇವರ ಬಳಿ. ಈತನು ನಿಜವಾದ ಮನುಷ್ಯನಂತೂ ಅಲ್ಲ, ಈತನು ದೇವರ ಕುಮಾರನು ಅಂತ ಆತನು ತಿಳ್ಕೊಂಡ. ಮನುಷ್ಯರು ಕ್ಷಮಿಸ್ತಾರ ಬೇರೆ, ಒಂದು ಮಾತಾದರೆ 25 ವರ್ಷ 30 ವರ್ಷ ಮಾತಾಡೋಲ್ಲ. ಅವ್ರ ತಲೆಮಾರುಗಳು ನೀನು ಸಾಯೋವರೆಗೂ ನಾವು ಮಾತಾಡೋಲ್ಲ ಅಂತಾರೆ. ಅವನು ಸತ್ತಾದ್ಮೇಲೆ ಸಾಯ್ತಾನೆ, ಖಂಡಿತ ಸಾಯ್ತಾನೆ. ಅಲ್ಲೋದ್ಮೇಲೆ ದೇವ್ರು ಕ್ಷಮಿಸಲ್ಲ. ಇಲ್ಲಿ ಮನುಷ್ಯನನ್ನು ಕ್ಷಮಿಸ್ತೆ ಹೋದ್ಮೇಲೆ ದೇವ್ರನ್ನ ಎಲ್ಲಿ ಕ್ಷಮಿಸ್ತಾರೆ? ದೇವರು ಕ್ಷಮಿಸಲ್ಲ. ನಾನು ನೀನು ಕ್ಷಮಿಸಲ್ಲ ಕಣ, ಹೋಗಿ ನರಕಕ್ಕೆ ಅಂತಾರೆ. ಓಕೆನಾ? ದೇವರು ಕ್ಷಮಿಸಲ್ಲ. ಮತ್ತು ದೇವ್ರ ನಮ್ಮನ್ನು ಕ್ಷಮಿಸ್ಬೇಕಂದ್ರೆ ಎಲ್ಲರಿಗೂ ನಾವು ಕ್ಷಮಿಸೋರಾಗಬೇಕು. ಕ್ಷಮಾಪಣೆ ಕೇಳಿದ ದೇವ್ರ ಬಳಿಯಲ್ಲಿ ಆ ಶಿಲ್ವೆ ಮೇಲಿದ್ದಂಥ ಕಳ್ಳನು, ಇವನು ಎಂಥ ದೇವರು ಇರ್ಬೋದು, ಎಲ್ಲರನ್ನೂ ಕ್ಷಮಿಸ್ತಾ ಇದ್ದಾನೆ, ಯಾರನ್ನೂ ದೂಷಿಸ್ತಾ ಇಲ್ಲ, ಇವನು ಶಕ್ತಿವಂತನು.
ಶಕ್ತಿವಂತನು, ಕುಷ್ಠರೋಗಗಳನ್ನು ವಾಸ ಮಾಡಿದ್ದಾನೆ, ಸತ್ತವರನ್ನು ಎಬ್ಬಿಸಿದ್ದಾನೆ, ಅನೇಕ ಕುಷ್ಠರೋಗಿಗಳನ್ನು ವಾಸ ಮಾಡಿದ್ದಾನೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ. ಅದ್ಭುತಗಳ ಸ್ವರೂಪನು ಈತನನ್ನು ನಾನು ನಂಬಿದರೆ ಗ್ಯಾರಂಟಿ ನನಗೆ ಸ್ವರ್ಗದ ಲೋಕ ಇದೆ. ಯಾಕೆ ಸಾಯೋ ಟೈಮಲ್ಲಿ ಚಾನ್ಸ್ ಯಾಕೆ ಹಾಳು ಮಾಡ್ಕೋಬೇಕು? ಒಂದು ನಂಬಿಕೆ ಹಾಕ್ಬಿಡೋಣ ಬಂಡವಾಳ ಅಂತ. ದೇವರೇ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಇಷ್ಟೇ ಪ್ರಾರ್ಥನೆ. ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಸ್ವರ್ಗಕ್ಕೂ ಸೇರಿಸ್ಕೋವಲ್ಲ, ನೆನೆಸಿಕೋ ಸಾಕು. ನಾವು ಪ್ರೇರೆ ಒಂದು ಮಾತು, ಯೇಸು ಕ್ರಿಸ್ತನು ನೀವು ಅಂದುಕೊಂಡಾಗೆ ನಾನು ಅಂದ್ಕೊಂಡಾಗಲ್ಲ, ಎಲ್ಲ ದೇವರಲ್ಲೂ ಒಬ್ಬನು ಅಂತ ನೀವು ಅಂದ್ಕೊಂಡಿದ್ರ. ಓಕೆ, ಆ ದೇವ್ರಿಗಾರು ಯಾವತ್ತಾರು ಮೊರೆ ಇಡೋದಕ್ಕೆ ಇಷ್ಟಪಟ್ವ? ದೇವರೇ ನೀನು ಬೇಕು, ದೇವರೇ ನನ್ನ ಕಷ್ಟಕ್ಕೆ, ನನ್ನ ರೋಗದಲ್ಲಿ ನೀನೂ ಬೇಕು ದೇವರೇ, ನೀವು ಸಹಾಯ ಮಾಡೋದು. ಒಂದು ಪ್ರಾರ್ಥನೆ ಪ್ರೇರೆ ನಾವು ಆಗ್ತೀವ? ತರಕಾರಿ ತಗೋಬೇಕಾದ್ರೆ ಹಲವಾರು ರೀತಿಯಲ್ಲಿ ತರಕಾರಿ ತಗೋತೀವಿ. ಯಾವುದೋ ಒಂದು ಮಿಸ್ ಆಗಿ ಇಂದೊಂದು ಕಡಿಮೆ ಸಿಗ್ತೈತೆ, ಕಡಿಮೆ ಇದು ಸರ್, ಬೇರೆ ಕಡೆ 100 ರೂಪಾಯಿ 20 ರೂಪಾಯಿ ಇದೆ kg, ತಗೊಳ್ಳಿ ಅಂದರೆ ತಗೊಬಿಡ್ತೀವಿ ನಾವು. ಈ ಯೇಸು ಕ್ರಿಸ್ತನನ್ನು ಕೊಂಡುಕೊಳ್ಳೋದು ಆತನ ಆಶೀರ್ವಾದಕ್ಕೆ ಹಣ ಕೊಡಬೇಕಾಗಿಲ್ಲ. ಕುರಿ ಬೇಡ, ಕೋಳಿ ಬೇಡ, ದನ ಬೇಡ, ಮುಂತಾದ ಕುಂಬಳಕಾಯಿಯೂ ಬೇಡ. ಉಚಿತವಾದ ವರ ಇದು ನಿನಗೆ ಬರುವಂಥದ್ದು. ಉಚಿತಾರ್ಥ ವರ, ಕರ್ತನಾದ ಯೇಸು ಕ್ರಿಸ್ತನಿಂದಾದ ಉಚಿತ ವರ ಇದು. ಉಚಿತ ಆಶೀರ್ವಾದ. ಈ ಆಶೀರ್ವಾದಕ್ಕೆ ಹಣ ಬೇಕಾಗಿಲ್ಲ, ಖಂಡಿತ ಬೇಕಾಗಿಲ್ಲ. ನಿಮ್ಮ ಹಣ ನಿಮ್ಮ ಬಳಿಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಕೋಳಿ ನಿಮ್ಮ ಹತ್ರನೇ, ನಿಮ್ಮ ಕುಂಬಳಕಾಯಿ ನಿಮ್ಮ ಹತ್ರನೇ. ದೇವರಿಗೆ ನಿಮ್ಮ ಪಾಪ ಕ್ಷಮಾಪಣೆಯ ಪ್ರಾರ್ಥನೆ ಮಾತ್ರ ಬೇಕಷ್ಟೆ. ನಾನು ಕಷ್ಟದಲ್ಲಿದ್ದೀನಿ ದೇವ್ರೆ, ಅದಕ್ಕೋಸ್ಕರ ಆದರೂ ಬೇಡ್ತೀರಾ? ಕಷ್ಟ ಕಾಲದಲ್ಲಿ ಮೊರೆ ಹಿಡಿಯಿರಿ, ನಾನು ಬಿಡಿಸುವೆನು, ಆಗ ಬಂದು ನನ್ನನ್ನು ಕೊಂಡಾಡಿರಿ. ಏನು ಪ್ರಾರ್ಥನೆ ಮಾಡ್ತೀವಿ ದೇವ್ರ ಬಳಿಲಿ. ಎಲ್ಲ ದೇವರಲ್ಲಿ ಇದೊಂದು ಒಂದು ಚಾನ್ಸ್ ನೋಡೋಣ ಅಂತ ಒಂದು ಸಾರಿ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ, ದೇವರ ಬಳಿಲಿ ಪ್ರಾರ್ಥನೆ ಮಾಡೋಕ್ಕೆ ಬರುವಾಗ ಕೇಳ್ಕೊಳ್ಳಿ. ಫ್ರೆಂಡ್ಲಿ ಪ್ರೇಯರ್ ಅನೇಕರ ಹತ್ರ ಕಷ್ಟ ಹೇಳ್ಕೊತಾ ಇರ್ತೀವಿ. ಕಷ್ಟ ಅವು 4 ಜನದ್ದು ಹೋಗಿ ಹಂಚಿನ ಮುಂದೆ ಮಾತ್ರ ಏನೋ ಕರುಣೆ ಉಳ್ಳವರಾಗಿ, ಹೌದಾ ಈ ಥರ ಆಗಬಾರ್ದಾಗಿತ್ತು ಅಂತ ಹಿಂದೆ ಹೋಗಿ 4 ಜನ ಹತ್ರ ಹೇಳ್ಕೊಂಡು ಆಡ್ತಾರೆ, ಕಾಮಿಡಿ ಮಾಡ್ತಾರೆ, ಆಡ್ಕೋತಾರೆ. ಇಂಥ ಪರಿಸ್ಥಿತಿ ಇದೆ ಅಂತ ಕಣೋ. ಎಲ್ಲ ಫಿಲಮ್ ಟಾಕೀಸಲ್ಲೋ ಕುಡ್ಕೊಂಡು ಇದ್ದಾಗ ಹೇಳ್ಬಿಡ್ತಾರೆ. ದೇವರ ಬಳಿಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದ್ರೆ ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ ಪ್ರೇರೆ. ನಾವೆಲ್ಲರೂ ಆ ದೇವರ ಮಕ್ಕಳಾಗಿದ್ದೇವೆ ಪ್ರೇರೆ. ಯಾರು ಪ್ರಾರ್ಥನೆಯನ್ನು ಅಲ್ಲಗಳೆಯುವಂಥ ದೇವರಲ್ಲ. ಒಬ್ಬರ ವಿಷಯವನ್ನು ಮತ್ತೊಬ್ಬರಿಗೆ ಹೇಳೋಲ್ಲ ಪ್ರೇರೆ. ಆತನು ತನ್ನ ಮಕ್ಕಳನ್ನು ಕಂಡಮಾಗಿ ನೋಡ್ತಾರ ತಂದೆ ತಾಯಿಗಳು. ನಿನ್ನ ತಮ್ಮ ಈ ರೀತಿ ವೀಕ್ ಇದ್ದಾನೆ ಕೊಡು ನನ್ನ ಹತ್ರ ಬಂದು ಹೇಳ್ತಂತ ಯಾವ್ದಾದ್ರು ತಂದೆ ತಾಯಿಗಳು ಇನ್ನೊಬ್ಬನ ತಮ್ಮನ ಬಗ್ಗೆ ವೀಕ್ನೆಸ್ ಆಗಿ ಮಾತಾಡ್ತಾರ? ಇನ್ನೊಬ್ಬನ ಮಗನ ಬಗ್ಗೆ ಇನ್ನೊಬ್ಬನ ಮಗನ ಹತ್ರ ಚಡಿ ಹೇಳ್ತಾರ? ಏನು ಪ್ರೇರೆ? ದೇವರು ಪ್ರೇರೆ. ಆತನು ತಂದೆ ತಾಯಿಗಳ ಆ ಸ್ವಭಾವ ಇಲ್ಲ ಅಂದ ಮೇಲೆ ಆ ಪರಮಾತ್ಮನಲ್ಲಿ ಆ ಗುಣಗಳ ಆ ಒಂದು ಸ್ವಭಾವಗಳು ಇರುತ್ತಾ? ಯಾರು ಎಂಥ ವೀಕ್ನೆಸ್ಗಳು ದೇವ್ರ ಹತ್ರ ಹೇಳ್ಕೊಂಡ್ರು ಅವರು ದೇವರು ಮತ್ತೊಬ್ಬ ಭಕ್ತನ ಹತ್ರ ಹೇಳ್ಕೊಳ್ಳಲ್ಲ, ಇವನು ಇಂಥ ವೀಕ್ನೆಸ್ ಇದ್ದಾನೆ ಅಂತ ಹೇಳಲ್ಲ. ಪ್ರಾರ್ಥನೆ ಮಾಡಿ ಅಂತಾರೆ ದೇವರು. ಈತನಿಗೋಸ್ಕರ ಪ್ರಾರ್ಥನೆ ಮಾಡಿ. ಅರ್ಥ ಆಯ್ತಾ ಪ್ರಿಯರೇ? ಆ ದಿನ ಅಭಿಮೇಲಕನಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಅವರ ಮಡದಿಗೋಸ್ಕರ, ಅವರ ಒಂದು ರಾಜಧಾನಿಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಅಬ್ರಹಾಮನ ಪ್ರಾರ್ಥನೆ ಕೇಳಿ ಆತನ ರಾಜ್ಯವು ಉಳ್ಕೋತು ಪ್ರಿಯರೇ. ಓಕೆನಾ? ಆತನ ರಾಜ್ಯವು ಉಳ್ಕೋತು. ಈ ದಿನ ಈ ರಾಜ್ಯ ಉಳಿತಾ ಇದೆ, ಈ ದೇಶ ಉಳಿತಾ ಇದೆ. ಓಕೆನಾ? ಅನೇಕರು ಕೆಟ್ಟ ಚಟಗಳಿಂದ ಒಳ್ಳೆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದರ ಹಿಂದೆ ಒಂದು ಕಣ್ಣೀರಿನ ಪ್ರಾರ್ಥನೆ ಇದೆ. ದೇವರ ಬಳಿಯಲ್ಲಿ ಒಳ್ಳೆ ಮನಸ್ಸಾಕ್ಷಿಯಿಂದ ಬೇಡುವಂಥ ಒಂದು ಕಣ್ಣೀರಿದೆ, ಒಂದು ಬೇಡಿಕೆ ದೇವ್ರ ಮುಂದೆ ಇಡ್ತಾ ಇದ್ದೀವಿ. ದೇವರೇ ಇವರನ್ನು ಕಾಪಾಡು ದೇವರೇ, ಇವರು ಸಾಯೋದರೊಳಗಾಗಿ ಇವರು ಸತ್ಯವನ್ನು ತಿಳಿದುಕೊಂಡು ಸತ್ತು ಸ್ವರ್ಗದಲ್ಲಿ ನಿಮ್ಮ ಬಳಿಗೆ ಬರುವ ಹಾಗೆ ಇವರ ಮೇಲೆ ಕೃಪೆ ತೋರಿಸುವಂಥ ಬೇಡುವಂಥ ಒಂದೇ ಒಂದು ಕೂಗು, ಅದು ಕ್ರೈಸ್ತರ ಕೂಗಾಗಿದೆ. ನೀವು ನಂಬುವುದಾದರೆ ನಂಬಿ, ಬಿಟ್ಟರೆ ಬಿಡಿ. ನಾನು ಹೇಳಿದಂಥ ವಿಷಯವನ್ನು ಕುರಿತು ನೀವು ಆಲೋಚನೆ ಮಾಡಿ. ಚರ್ಚ್ಗಳಿಗೆ ಹೋಗಿ, ನೀವು ಚರ್ಚ್ಗಳ ಮೇಲೆ ಯಾರ್ಯಾರು ದಾಳಿ ಮಾಡಬೇಕಂತ ಇದ್ದೀರೋ ನೀವೆಲ್ಲರೂ ಆಲೋಚನೆ ಮಾಡಿ. ನನ್ನ ಮಾತು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಹೇಳುವಂಥ ಬೋಧನೆ ಎಂಥದ್ದು, ಅಲ್ಲಿ ಪ್ರಾರ್ಥಿಸುವಂಥ ಪ್ರಾರ್ಥನೆ ಎಂಥದ್ದು ಅಂತ ನೀವು ದಯಮಾಡಿ ಗಮನಿಸಿ ಅದನ್ನು ತಿಳಿದುಕೊಂಡು ಆಮೇಲೆ ನಿಮ್ಮ ಇಷ್ಟ ಬೇರೆ. ಅಲ್ಲೇನಾದರೂ ನಿಮ್ಮ ವಿರುದ್ಧವಾಗಿ ಅಥವಾ ದೇಶದ ವಿರೋಧಕ್ಕೋಸ್ಕರ ಯಾರಾದರೂ ನಿಮ್ಮ ವಿರುದ್ಧವಾಗಿ ಅನೇಕರನ್ನು ಉರಿದೆಬ್ಬಿಸ್ತಾ ಇದ್ದರೆ ನೀವು ಏನು ಮಾಡ್ತೀರೋ ಮಾಡಿ.
ಆದರೆ ದೇಶ ಉಳಿತಿಗೋಸ್ಕರ ಅಲ್ಲಿರುವಂಥ ಜನರು ಒಳ್ಳೆಯದಾಗಲಿ, ಅವ್ರ ಒಳ್ಳೆ ಗುಣಗಳು, ಒಳ್ಳೆ ಭಾವನೆಗಳು ಬರಲಿ ಅಂತ ಬೋಧನೆ ಮಾಡ್ತಾಯಿದ್ರೆ, ಮತ್ತು ದೇಶಕ್ಕೋಸ್ಕರ, ದೇಶದ ಜನಕ್ಕೋಸ್ಕರ, ಕುಡುಕರಿಗೋಸ್ಕರ, ವ್ಯಭಿಚಾರಿಗಳಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, ಎಲ್ಲರ ಜನರದ ಸುಖ ಕ್ಷೇಮಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದರೆ, ದಯಮಾಡಿ ಇಂಥ ಒಳ್ಳೆಯ ಮನಸ್ಸನ್ನು ಕೊಡುವಂಥ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಷ್ಟಪಡಿ ಅನ್ನೋಂಥ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದೇವೆ. ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸ್ಕೊಳ್ಳೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ ಈ ಸಮಯದಲ್ಲಿ ಅಪ್ಪ, ಕ್ರೈಸ್ತರಾದಂಥ ನಿಮ್ಮ ಮಕ್ಕಳು ಈ ದೇಶದ ಒಳಿತಿಗೋಸ್ಕರ, ಈ ಪ್ರಜೆಗಳಿಗೂ ಒಳ್ಳೆಯ ಭಾವನೆ, ಒಳ್ಳೆಯ ಬುದ್ಧಿ ಬರಲಿ ಅನ್ನೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರುವಂಥ ವಿಷಯಕ್ಕೋಸ್ಕರ ಈ ವಾಕ್ಯವನ್ನು ಮಾತನಾಡಿದ್ದೆ ತಂದೆ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಮನಸ್ಸನ್ನು ಕೊಡಿ, ಒಳ್ಳೆಯ ಜ್ಞಾನವನ್ನು ಕೊಡಿ ತಂದೆ. ನಿಮ್ಮನ್ನು ಕುರಿತು ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಒಳ್ಳೆಯ ಮನಸ್ಸನ್ನು ಕೊಡಿರಿ. ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಕುರಿತು ಅನೇಕರು ತಪ್ಪು ಅಭಿಪ್ರಾಯವುಳ್ಳವರಾಗಿದ್ದಾರೆ ತಂದೆ. ಒಳ್ಳೆಯದು ಕೆಟ್ಟದು ಯಾವುದೆಂದು ಪರಿಶೀಲನೆ ಮಾಡುವಂಥ ಒಳ್ಳೆಯ ಮನಸ್ಸನ್ನು ಕೊಡಿರಿ ತಂದೆ. ಮತ್ತು ಸನಾತನ ದೇವರು ಯಾರು ಅಂದು ತಂದೆ ನಾನು ಹೇಳಿದ್ದೇನಪ್ಪ ತಂದೆ. ಅವರು ಹುಡುಕುವವರನ್ನಾಗಿ ಅವರನ್ನು ಮಾಡಿದೆಯಲ್ಲ ತಂದೆ. ಅವರು ಹುಡುಕುವಂತೆ ಸಹಾಯ ಮಾಡು ತಂದೆ. ಅವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಕೃಪೆ ತೋರಿಸಿರಿ ತಂದೆ. ಅವರ ಪಾಪಗಳನ್ನು ಕ್ಷಮಿಸಿರಿ ತಂದೆ. ಅವರ ತಪ್ಪುಗಳನ್ನು, ಅಪರಾಧಗಳನ್ನು ಮನ್ನಿಸಿರಿ ತಂದೆ. ಅವ್ರಿಗೆ ಇನ್ನೂ ಸ್ವಲ್ಪ ಆಯುಷ್ಕಾಲವನ್ನು ಕೊಟ್ಟು ಕುಡುಕುತನ, ವ್ಯಭಿಚಾರ, ಕಳ್ಳತನ ಇದೆಲ್ಲ ಕಾರ್ಯಗಳಲ್ಲಿರುವಂಥ ಜನರು ಒಳ್ಳೆಯ ಮಾರ್ಗದಲ್ಲಿ ಬರುವಾಗೆ ಸಹಾಯ ಮಾಡಿರಿ ತಂದೆ. ದಿನೇ ಕೋರ್ಟ್ಗಳಲ್ಲಿ ಕೇಸ್ಗಳು, ಪೊಲೀಸ್ ಸ್ಟೇಷನ್ಗಳಲ್ಲಿ ತಂದೆ ಅನೇಕ ಕಂಪ್ಲೇಂಟ್ಗಳು ಹೆಚ್ಚಾಗುತ್ತಿದೆ ತಂದೆ. ಮನೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಮಧ್ಯದಲ್ಲಿ, ತಂದೆ ಮಕ್ಕಳ ಮಧ್ಯದಲ್ಲೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ತಂದೆ. ಹಣಕ್ಕೋಸ್ಕರ ವಾದ್ಯಗಳು ಆಡ್ತಾ ಇದ್ದಾರೆ ತಂದೆ. ಅನೇಕರು ಪ್ರೀತಿ ಪ್ರೇಮದ ಮಾಯಾಜಾಲದಲ್ಲಿ ಬಿದ್ದು ತನ್ನ ಜೀವಿತಗಳನ್ನು ಹಾಳು ಮಾಡಿಕೊಡ್ತಾ ಇದ್ದಾರೆ ತಂದೆ. ಅನೇಕ ಮಕ್ಕಳುಗಳು ತಂದೆ ತಾಯಿಯನ್ನು ಸಾಕುವುದನ್ನು ಬಿಟ್ಟು ಪ್ರೀತಿ ಪ್ರೇಮನಂಥ ಮಾಯಾಜಾಲದಲ್ಲಿ ಸಿಲುಕಿ ಹೆಣ್ಣಿಗೋಸ್ಕರ ಗಂಡು, ಗಂಡಿಗೋಸ್ಕರ ಹೆಣ್ಣು ತಂದೆ ಆತುರ ಪಡುತ್ತಾ ಮದುವೆ ಆಗುವವರೆಗೂ ಸಮಾಧಾನಕರವಾಗಿ ಇರದೆ ತಂದೆ ತಾಯಿಗೆ ಅವಮಾನಕ ಬರುವಂಥ ಪರಿಸ್ಥಿತಿಗಳಲ್ಲಿ ಬಿಟ್ಟು ತಂದೆ ಅವರ ಸುಖವನ್ನು ನೋಡಿಕೊಂಡು ತಂದೆ ತಾಯಿಗೆ ಬೀದಿ ಪಾಲಾಗಿ ಮಾಡ್ತಾಯಿದ್ದಾರೆ ತಂದೆ. ಅವ್ರಿಗೆಲ್ಲರಿಗೂ ಒಳ್ಳೆಯ ಬುದ್ಧಿ, ಒಳ್ಳೆಯ ಮನಸ್ಸನ್ನು ಕೊಡಿರಿ. ಆತುರಪಟ್ಟು ಕೆಟ್ಟ ನಿರ್ಧಾರಕ್ಕೆ ಅವರು ಕೈ ಹಾಕದಂತೆ ತಂದೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ತಂದೆ ನಡೆದುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಇವರೆಲ್ಲರನ್ನು ರಕ್ಷಿಸಿರಿ, ಕಾಪಾಡಿರಿ ತಂದೆ. ಇವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ನಿಮ್ಮ ಕೃಪಾಹಸ್ತವು ಈ ಮಕ್ಕಳನ್ನು ಮಾರ್ಪಡಿಸಲಿ ತಂದೆ ಎಂದು ಮತ್ತು ಅಧಿಕಾರಿಗಳು ನಿಮ್ಮ ಕರ್ತದಲ್ಲಿ ಒಪ್ಪಿಸ್ಕೊಡ್ತಾಯಿನ ತಂದೆ. ಎಲ್ಲ ಬಾರ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ಗಳನ್ನು, ಎಲ್ಲ ಸಿಗರೇಟ್ ಫ್ಯಾಕ್ಟ್ರಿಗಳ ಲೈಸೆನ್ಸ್ಗಳನ್ನು, ಎಲ್ಲ ಪಬ್ಬು, ಕ್ಲಬ್ಬು ಅನ್ನುವಂಥ ಎಲ್ಲ ದುಶ್ಚಟಗಳಿಗೆ ಬಾನಿಸರಾಗುವಂಥ ಎಲ್ಲ ಪಬ್ಗಳ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥ ಒಳ್ಳೆಯ ಮನಸ್ಸನ್ನು ಕೊಡಿರಿ ತಂದೆ. ಮತ್ತು ಈ ಜೂಜಾಟದಿಂದ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ತಂದೆ. ಸ್ವಂತ ದುಡಿಮೆಯಲ್ಲಿ ದುಡಿದು ಇರೋದರಲ್ಲಿ ತೃಪ್ತರಾಗಿರುವಂಥ ಒಳ್ಳೆಯ ಮನಸ್ಸನ್ನು ಎಲ್ಲ ಜನರಿಗೆ ಅನುಗ್ರಹಿಸು. ಕ್ಷಣಿಕವಾದ ಹಣವನ್ನು ಸಂಪಾದನೆ ಮಾಡಬೇಕೆಂದು ತನ್ನ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ತಂದೆ. ಅನೇಕರು ಹಣವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಮತ್ತು ಊರು ಬಿಟ್ಟು ಹೋಗುವಂಥದ್ದು ಮತ್ತು ಅನೇಕರು ದಿನೇ ಅವಮಾನಕ್ಕೆ ಗುರಿ ಆಗ್ತಾ ಇದ್ದಾರೆ ತಂದೆ. ಅನೇಕ ಲೋನ್ಗಳಿಗೆ ಕೈ ಹಾಕಿ, ಅನೇಕರು ಬಡ್ಡಿಗಳಿಗೆ ಕೈ ಹಾಕಿ ತಂದೆ ಬಹಳ ಕಷ್ಟಪಡ್ತಾ ಇದ್ದಾರೆ ತಂದೆ. ಅವ್ರನ್ನೆಲ್ಲರನ್ನು ಕಾಪಾಡಿರಿ ತಂದೆ. ಆ ದುಶ್ಚಟಗಳಿಗೆ ಹೋಗದ ಹಾಗೆ ಅವರ ಮನಸ್ಸು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಬಿಗಿಯಾಗಿ ತನ್ನ ದೇಹವನ್ನು, ತನ್ನ ನಡವಳಿಕೆಗಳನ್ನು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡಿ ತಂದೆ. ಎಲ್ಲರನ್ನು ಕಾಪಾಡಿರಿ, ಕನಿಕರಿಸಿರಿ. ಮತ್ತು ತಂದೆ ಎಲ್ಲರೂ ಬೈಬಲ್ ಗ್ರಂಥವನ್ನು ಓದುವ ಹಾಗೆ, ಅದನ್ನು ತಂದೆ ಅದರಲ್ಲಿರುವಂಥ ರಹಸ್ಯಗಳನ್ನು ತಿಳಿದುಕೊಳ್ಳುವ ಹಾಗೆ ತಂದೆ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಕೊಡಿರಿ, ಕಾಪಾಡಿರಿ ತಂದೆ. ನಿಮ್ಮ ಮಹಿಮೆಯನ್ನು ತೋರಿಸಿರಿ ತಂದೆ. ನೀವು ಒಬ್ಬರೇ ಪರಮಾತ್ಮನು ಅಂತ ಹೇಳಿದಿರಲ್ಲ ತಂದೆ. ನಿಮ್ಮ ಮಹಿಮೆಯನ್ನು ಅವರಿಗೆ ತೋರಿಸಿರಿ ತಂದೆ. ಎಲ್ಲರ ಮನಸ್ಸುಗಳನ್ನು ನಿಮ್ಮ ಕಡೆ ತಿರುಗಿಸಿಕೊಳ್ಳಿರಿ ತಂದೆ. ನಾನೇ ಪರಮಾತ್ಮನು, ನಾನೇ ರಕ್ಷಕನು, ನನ್ನ ಹೊರತು ಬೇರೆ ದೇವರು ಇರಲಿಲ್ಲ, ನನ್ನ ಮುಂಚೆಯೂ ಇರಲಿಲ್ಲ, ನನ್ನ ಅನಂತರವೂ ಇರುವುದಿಲ್ಲ ಅಂತ ಹೇಳಿದಿರಲ್ಲ ತಂದೆ. ಅನೇಕರು ತಂದೆ ಇಷ್ಟ ಬಂದ ಹಾಗೆ ತಂದೆ ದೇವರುಗಳಿಗೆ ಅಡ್ಡ ಬೀಳ್ತಾ ಇದ್ದಾರಪ್ಪ. ತನ್ನನ್ನು ರೂಪಿಸಿದಂಥ ನಿಮ್ಮನ್ನು ಬಿಟ್ಟು ತಾವು ರೂಪಿಸಿದಂಥವುಗಳಿಗೆ ಅಡ್ಡ ಬಿದ್ದು ಅವರ ಮುಂದೆ ಕಷ್ಟಗಳನ್ನು ಹೇಳಿಕೊಳ್ತಾ ಇದ್ದಾರೆ ತಂದೆ. ಅದರಿಂದ ಯಾವ ಬಿಡುಗಡೆ ಇಲ್ಲ ತಂದೆ. ದಯಮಾಡಿ ತಂದೆ, ನೀವೇ ಅವರನ್ನು ಬಿಡಿಸುವಾತರು, ನೀವೇ ಅವರನ್ನು ಇದುವರೆಗೂ ರಕ್ಷಿಸುವಾತನೆಂದು ಅವರು ತಿಳಿದುಕೊಳ್ಳುವ ಹಾಗೆ ಸಹಾಯ ಮಾಡಿ ತಂದೆ. ಸತ್ಯ ಅಸತ್ಯಗಳನ್ನು ವಿವೇಚನೆ ಮಾಡುವಂಥ ಆಲೋಚನೆಯನ್ನು ಕೊಟ್ಟು ನಿಮ್ಮ ರಕ್ಷಣಾನಂದವನ್ನು ಅವರು ಅನುಭವಿಸುವ ಹಾಗೆ ಸಹಾಯ ಮಾಡಿರಿ ತಂದೆ ಎಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನಮ್ಮ ರಕ್ಷಕನು ನಿಮ್ಮ ಪ್ರಿಯ ಕುಮಾರನು
ಜಗತ್ಮೋಕ್ಷ ಪ್ರದಾತನಾದ ಕ್ರಿಸ್ತೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದಿನಪ್ಪ ತಂದೆ, ಆಮೇಲೆ. ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಮತ್ತು ಧನ್ಯವಾದಗಳು. ಥ್ಯಾಂಕ್ ಯು.